ಕಾದು ಕಾಪಾಡಿ ನಡೆಸಿದಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ಮುಂಜಾನೆಯಿಂದ ನಿಮ್ಮ ಪಾದದ ಸಮ್ಮುಖದಲ್ಲಿ ಕೂತುಕೊಂಡು ನೀವು ಮಾಡಿರುವಂಥ ಉಪಕಾರಗಳನ್ನು ಹಾಡಿನಲ್ಲಿರುವಂಥ ಪಲ್ಲವಿಗಳ ಮೂಲಕ ಅನುಭವಿಸುತ್ತಾ, ಹಾಡುತ್ತಾ, ಸ್ತುತಿಸುತ್ತಾ ನಿಮ್ಮನ್ನು ಸ್ಮರಿಸುವಂಥ ಒಳ್ಳೆಯ ದಿನವನ್ನು ನೀವು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಗಳು ತಂದೆ. ಈ ಸಂಜೆ ವೇಳೆಯಲ್ಲೂ ತಂದೆ, ನಿಮ್ಮ ಮಾತುಗಳನ್ನು ಹೇಳುವುದಕ್ಕೂ ಕೇಳುವುದಕ್ಕೂ, ನಿಮ್ಮ ಪ್ರೀತಿಯನ್ನು ಕುರಿತು ರುಚಿಸುವುದಕ್ಕೂ, ನೀವು ಮಾಡಿರುವಂಥ ಉಪಕಾರಗಳನ್ನು ಹೇಳುವುದಕ್ಕೂ ತಂದೆ, ಈ ಸಮಯವನ್ನು ನೀವು ಒದಗಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರಗಳು ತಂದೆ. ಹೇಳುವಂಥ ಬೇಕಾಗಿರುವಂಥ ನನಗೆ ನಿಮ್ಮ ಆತ್ಮನ ಸಹಾಯವನ್ನು, ಕೇಳುವರಾದ ನಿಮ್ಮ ಮಕ್ಕಳಿಗೆ ಬೇಕಾದಂಥ ವಿವೇಕವನ್ನು ಕೊಟ್ಟು ನೀವು ತಾನೇ ನಮ್ಮ ಮಧ್ಯದಲ್ಲಿ ಮಹಿಮೆ ಹೊಂದಿಕೊಳ್ಳಬೇಕೆಂದು ಈ ಪ್ರಾರ್ಥನೆಯನ್ನು ಕ್ರಿಸ್ತೇಸುವಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿನಪ್ಪ ತಂದೆ. ಕೂಡಿ ಬಂದಂಥ ಎಲ್ಲ ಆತ್ಮೀಯರಿಗೆ ನನ್ನ ಹೃದಯಪೂರ್ವಕವಂಥ ವಂದನೆಗಳು. ಇನ್ಯಾರಾದರೂ ಬರೋರಿದ್ದಾರಾ? ಓಕೆ. ನಾವೊಂದು ಸಾರಿ ಪ್ರಸಂಗಿ ಗ್ರಂಥ ಕೇವಲ ಒಂದು ಅರ್ಧ ಗಂಟೆ ಮನಸ್ಫೂರ್ತಿಯಾಗಿ ನಾವು ಮಾತುಗಳನ್ನು ಕೇಳೋಣ. ಮಾತಾಡುವವರು ನಾವಲ್ಲ, ದೇವರು ನಮ್ಮ ಸಂಗಡ ಮಾತಾಡುವವರಾಗಿರ್ತಾರೆ. ಈ ಪ್ರಸಂಗಿ ಗ್ರಂಥ 7ನೇ ಅಧ್ಯಾಯ 1 ವಚನ ಓದೋಣ. ಸಾಕು. ಸುಗಂಧ ತೈಲಕ್ಕಿಂತ ಒಳ್ಳೆಯ ಹೆಸರು ಉತ್ತಮ. ಅಂದರೆ ಸುಗಂಧ ಅಂದರೆ ಆಗಿನ ಕಾಲದಲ್ಲಿ ಬೇರೆ. ನಾವು ನೋಡ್ತೀವಿ, ಯೇಸು ಕ್ರಿಸ್ತನ ಕಾಲದಲ್ಲಿ ಒಂದು ಮರಿಯಾಳು ಬಂದು ಅಮೂಲ್ಯವಾದಂಥ ಸುಗಂಧವನ್ನು ಯೇಸು ಕ್ರಿಸ್ತನಿಗೆ ಸಮರ್ಪಿಸಿ ತನ್ನ ಪಾಪಗಳನ್ನು ಅರಿಕೆ ಮಾಡೋದನ್ನು ನೋಡ್ತೀವಿ. ಅಂದರೆ ಆತಳು ಪಾಪದ ಕೃತ್ಯಗಳನ್ನು ಮಾಡಿ ಸಂಪಾದಿಸಿದಂಥ ಹಣವನ್ನು ಯಾರ ಪಾದದಲ್ಲಿ ಬಂದು ಹಿಡಿದು? ಯೇಸು ಕ್ರಿಸ್ತನ ಪಾದದಲ್ಲಿ. ಅಂದರೆ ಪ್ರೇರೆ, ತಪ್ಪು ಮಾಡಿದೇಕೆ ಆ ಸ್ತ್ರೀ? ನಾನು ಸಂಪಾದನೆ ಮಾಡಿಕೊಂಡು ಈ ಲೋಕದಲ್ಲಿ ಒಂದು ಉನ್ನತವಾಗಿ ಕಾಣಿಸ್ಬೇಕು ಅನ್ನುವಂಥ ಆಲೋಚನೆಯಿಂದ ಆ ಸ್ತ್ರೀ ತಪ್ಪು ಮಾಡಿ ಹಣವನ್ನು ಸಂಪಾದನೆ ಮಾಡಿತ್ತು. ಆಗಿನ ಕಾಲದಲ್ಲಿ ಸುಗಂಧ ತೈಲ ಅಂದರೆ ಬಹಳ ಅಮೂಲ್ಯವಾದಂಥ ಒಂದು ವಸ್ತುವಾಗಿದೆ. ಅದನ್ನು ತೆಗೆದುಕೊಂಡು ಬಂದು ಯಾರ ಹತ್ರ ಹೇಳ್ತಿದ್ದಾಳೆ? ಯೇಸು ಕ್ರಿಸ್ತನ ಪಾದವನ್ನು ತೊಳೆದು ಕೂದಲಿಂದ ಒರೆಸ್ತಾ ಇದ್ದಾಳೆ. ಅಂದರೆ ಆತಳ ಜೀವನದಲ್ಲಿ ಏನಿಲ್ಲ ಅಂದರೆ ನಿಜವಾದ ಶಾಂತಿ ಇಲ್ಲ. ನಾವು ಅರ್ಥ ಮಾಡ್ಕೊಳ್ಳೋಣ. ನಿಜವಾದ ಪ್ರೀತಿ, ನಿಜವಾದ ಶಾಂತಿ ಆತಳಿಗೆ ದೊರಕದೇ ಇರುವುದಕ್ಕೆ ಕಾರಣ, ಆತಳು ಏನು ಮಾಡಿದ್ದಾಳಂದರೆ, ನಾನು ಇಷ್ಟು ವರ್ಷ ಸಂಪಾದನೆ ಮಾಡಿದ್ದು ಏನೋ ನನಗೆ ಇದರಲ್ಲಿ ಏನೋ ಸಿಗುತ್ತೆ, ಏನೋ ಇದರಿಂದ ನಾನು ಏನೋ ಸಂತೋಷವಾಗಿರ್ತೀನಿ ಅಂತ ಆಲೋಚನೆಯಿಂದ ಆತಳು ತಪ್ಪನ್ನು ಮಾಡಿ, ಪಾಪವನ್ನು ಮಾಡಿ ಸಂಪಾದಿಸಿದಂಥ ಸಂಪಾದನೆಯ ಉಡುಗೊರೆಯನ್ನು ತೆಗೆದುಕೊಂಡು ಬಂದು ಯಾರ ಹತ್ರ ಹೇಳ್ತಾ ಇದ್ದಾಳೆ? ಯೇಸು ಕ್ರಿಸ್ತನ ಬಳಿಯಲ್ಲಿ. ಬೇರೆ ಅದೇ ಹೇಳ್ತಾ ಇದೆ ನೋಡಿ ವಾಕ್ಯ, ಸುಗಂಧ ತೈಲಕ್ಕಿಂತ ಒಳ್ಳೆಯ ಹೆಸರು ಉತ್ತಮ. ಈಗ ಪ್ರೇರೆ, ಲೋಕದ ದೃಷ್ಟಿಯಲ್ಲಿ ನಾವು ಒಳ್ಳೆಯ ಹೆಸರು ಸಂಪಾದನೆ ಮಾಡ್ಕೊಳ್ಳೋದು ಸುಲಭನ ಕಷ್ಟನ? ಕ್ಯಾಜುವಲಾಗಿ ಅರ್ಥ ಮಾಡ್ಕೊಳ್ಳೋಣ, ಯೋಚನೆ ಮಾಡೋಣ. ಈ ಮನುಷ್ಯರ ದೃಷ್ಟಿಯಲ್ಲಿ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡುವುದು ಸುಲಭನ ಕಷ್ಟನ? ಸುಲಭ ಅಲ್ಲ? ಬಹಳ ಮಹನೀಯರು ಪ್ರೇರೆ ಹೆಸರನ್ನು ಸಂಪಾದನೆ ಮಾಡೋರು. ಅವರು ಸತ್ತಾಗ ತನ್ನ ಪ್ರಾಣಗಳನ್ನು ಕೊಡುವುದಕ್ಕೂ ಕೂಡ ಹಿಂತೆಗೆಯಲಿಲ್ಲ ಅಲ್ವಾ? ಬಹಳ ಮನುಷ್ಯರ ದೃಷ್ಟಿಯಲ್ಲಿ ಮಹನೀಯರಾದವರು ತಮ್ಮ ಪ್ರಾಣವನ್ನು ಕಳೆದುಕೊಂಡಾಗ ಅವರನ್ನು ಪ್ರೀತಿಸುವವರು, ಜನರ ದೃಷ್ಟಿಯಲ್ಲಿ ಹೆಸರನ್ನು ಸಂಪಾದನೆ ಮಾಡೋರು ಏನು ಮಾಡ್ತಂದ್ರೆ ಅವ್ರಿಗೋಸ್ಕರ ಪ್ರಾಣ ಕೊಡೋದಕ್ಕೂ ಕೂಡ ಹಿಂಜರಿಯಲಿಲ್ಲ. ಇಲ್ಲಿ ಒಳ್ಳೆ ಹೆಸರು ಅಂದರೆ ಯಾರ ಹತ್ರ ಪಡ್ಕೋಬೇಕು ನಾವು ಒಳ್ಳೆ ಹೆಸರು? ಮನುಷ್ಯರ ದೃಷ್ಟಿಯಲ್ಲಿ ಒಳ್ಳೆ ಹೆಸರು ತೆಗೆದುಕೊಳ್ಳೋದು ಬಹಳ ಸುಲಭ. ನಮ್ಮ ಒಳಗಡೆ ನಡೆಯುವಂಥ ಪ್ರತಿಯೊಂದು ಕಾರ್ಯವನ್ನು ನೋಡುವಂಥವರು ಆ ತಂದೆಯಾದ ಪರಮಾತ್ಮನು, ಯೇಸು ಕ್ರಿಸ್ತನು, ಪರಿಶುದ್ಧಾತ್ಮನಾಗಿದ್ದಾರೆ. ಮನುಷ್ಯರ ದೃಷ್ಟಿಯಲ್ಲಿ ಒಳ್ಳೆಯ ಹೆಸರನ್ನು ಪಡೆದುಕೊಳ್ಳುವುದು ಬಹಳ ಸುಲಭ. ಆದರೆ ದೇವರು ಹೇಳುವಂಥ ಮಾತು ಒಳ್ಳೆಯದು, ಒಳ್ಳೆಯವನು ಅಂದರೆ ದೇವರ ದೃಷ್ಟಿಯಲ್ಲಿ ನಾವು ಒಳ್ಳೆಯವರಾಗುವಂಥದ್ದು ಬಹಳ ಪ್ರಾಮುಖ್ಯ ಮತ್ತು ಶ್ರೇಷ್ಠ.
ಯಾಕಂದ್ರೆ ಪ್ರೇರೆ ವಾಕ್ಯ ಹೇಳುತ್ತೆ, ಒಬ್ಬ ಮನುಷ್ಯನು ಲೋಕವನ್ನು ಸಂಪಾದನೆ ಮಾಡಿ ತನ್ನ ಪ್ರಾಣ ನಷ್ಟಪಟ್ಟರೆ ಪ್ರಯೋಜನವಿಲ್ಲ. ಇಷ್ಟು ವರ್ಷ ಅವನು ಹೆಸರು ಸಂಪಾದನೆ ಮಾಡೋದಕ್ಕೆ ಮಾಡಿದಂಥ ಉತ್ತಮವಾದಂಥ ಕಾರ್ಯವಾಗಿರ್ಬೋದು, ಶ್ರೇಷ್ಠವಾದಂಥ ಕಾರ್ಯವಾಗಿರ್ಬೋದು, ಕೋಟ್ಯಾಂತರ ರೂಪಾಯಿ ಸುರಿದು ಅನೇಕರಿಗೆ ಸಹಾಯ ಮಾಡುವಂಥ ಮನಸ್ಸುಳ್ಳವನಾಗಿರ್ಬೋದು. ಮನುಷ್ಯರ ದೃಷ್ಟಿಯಲ್ಲಿ ಇಲ್ಲಿ ಒಳ್ಳೆಯ ಹೆಸರು ಅಂದರೆ ಯಾರ ಹತ್ರ ಉಳಿಸ್ಕೋಬೇಕು ನಾವು ಹೆಸರು? ದೇವರ ಬಳಿಗೆ. ಪ್ರೇರೆ ನಾವು ಕೆಲಸಕ್ಕೆ ಹೋಗುವಂಥ ಸ್ಥಳಗಳಲ್ಲಿ ನಮ್ಮ ಯಜಮಾನನು ನಮಗೆ ಗಮನಿಸುವಾಗ ನಾವು ಮಾಡುವಂಥ ಕೆಲಸದ ರೀತಿಗಳೇ ಬೇರೆ ಅಲ್ವಾ? ಆತನು ಇಲ್ಲದೇ ಇದ್ದಾಗ ಮಾಡುವಂಥ ಕೆಲಸದ ಆಲೋಚನೆಗಳೇ ಬೇರೆ, ಕೆಲಸ ಮಾಡುವಂಥ ರೀತಿನೇ ಬೇರೆ. ಆತನು ಎದುರುಗಡೆ ಇದ್ದಾಗ, ಯಜಮಾನರ ಮುಂದೆ ಇದ್ದಾಗ ಒಂದು ಕೆಲಸ ಎರಡು ಕೆಲಸ ಏನು ಮಾಡಬೇಕಂತ ಇಷ್ಟಪಡ್ತೀವಿ, ಜಾಸ್ತಿ ಮಾಡಬೇಕು. ಯಾರನ್ನ ಇವಾಗ ನಾನು ಘನಪಡಿಸ್ಬೇಕು, ಯಾರ ಮುಂದೆ ನಾನು ಒಳ್ಳೆ ಉತ್ತಮ ಹೆಸರನ್ನು ಪಡ್ಕೋಬೇಕಂತ ಆಲೋಚನೆ ಮಾಡ್ತೀವಿ ಬೇರೆ, ಯಜಮಾನ. ಅದೇ ರೀತಿ ಮಕ್ಕಳುಗಳು ತಂದೆ ತಾಯಿ ಅನೇಕ ಸಾರಿ ಬುದ್ಧಿ ಮಾತು ಹೇಳುವಾಗ ಅವ್ರ ಮುಂದೆ ಒಳ್ಳೆ ಹೆಸರು ಪಡ್ಕೊಳ್ಬೇಕಂತ ಕೆಲವೊಂದು ಕೆಲಸ ಮನೇಲಿ ಮಾಡೋದಕ್ಕೆ ಇಷ್ಟಪಡ್ತಾರೆ. ಮನೇಲಿ ಇಲ್ಲದಾಗ ಒಂದು ರೀತಿ ಕೆಲಸ, ತಂದೆ ಮನೆಗೆ ಬಂದಾಗ ಒಂದು ರೀತಿಲಿ ಕೆಲಸ ಅಲ್ವಾ? ಈಗ ಇವರು ಯಾರ ಮುಂದೆ ಒಳ್ಳೆ ಹೆಸರು ತೆಗೆದುಕೋಬೇಕಂತ ಇಷ್ಟಪಡ್ತಾ ಇದ್ದಾರೆ? ಮನುಷ್ಯರ ದೃಷ್ಟಿಯಲ್ಲಿ, ತಂದೆಯ ದೃಷ್ಟಿಯಲ್ಲಿ ಮಗನಾಗಿದ್ದರೆ, ಯಜಮಾನನ ದೃಷ್ಟಿಯಲ್ಲಿ ಆಳಾಗಿದ್ದರೆ, ಲೋಕದ ದೃಷ್ಟಿಯಲ್ಲಿ ಆ್ಯಕ್ಟರ್ಗಳು ಮತ್ತು ಮೊತ್ತಾದಂಥ ಹೆಸರು ಪಡೆದಂಥವರಾಗಿದ್ದಾರೆ. ದೇವರು ಹೇಳುವಂಥ ಮಾತನ್ನು ಗೊತ್ತಾ? ಸುಗಂಧ ತೈಲಕ್ಕಿಂತ ಅಂದರೆ ನಮ್ಮ ಜೀವಿತ ವಾಸನೆ ಅಂದರೆ ಸುಗಂಧ. ನಾವು ಹೋಗ್ತಾ ಇದ್ರೆ ನಮ್ಮನ್ನು ನೋಡುವವರು ಈತನು ದೊಡ್ಡ ಮನುಷ್ಯನು, ಜನರು ನೋಡುವಾಗ ಈತನು ಉನ್ನತನು, ಈತನು ಹೆಸರು ಮಾಡಿದವನು, ಇವನಿಂತ ನಟನೆಗಾರನು ಅಂತ ಜನರು ಸುಗಂಧ ವಾಸನೆಯ ಆಗಿ ಅಂದರೆ ಅವನು ಪರಿಮಳಿಸ್ತಾ ಇದ್ದಾನೆ ಪ್ರಪಂಚದಲ್ಲಿ. ಸುಗಂಧ ವಾಸನೆ ಅಂದರೆ ಸ್ಮೆಲ್, ಅಂದರೆ ಅನೇಕ ಐಶ್ವರ್ಯದಲ್ಲಾಗಿರ್ಬೋದು ಅಥವಾ ಉತ್ತಮವಾದಂಥ ಹೆಸರು ಪಡೆದವನಾಗಿರ್ಬೋದು. ಅವನು ಏನಾಗಿರ್ತಾನೆ ಮನುಷ್ಯರ ದೃಷ್ಟಿಲಿ ಅಂದರೆ ಸುಗಂಧ. ಅಂದರೆ ಆತನು ಹೋಗ್ತಾ ಇದ್ರೆ ಪರಿಮಳ ಬೀಸುತ್ತೆ, ಪರಿಮಳದ ವಾಸನೆಗಳು ಬರುವಂಥ ಸನ್ನಿವೇಶಗಳಿರುತ್ತೆ. ಆದರೆ ದೇವರೇನು ಹೇಳ್ತಾ ಇದ್ದಾರೆ ಅಂದರೆ ಬೇರೆ, ಮನುಷ್ಯರು ಆಲೋಚನೆ ಮಾಡುವಂಥದ್ದೇ ಬೇರೆ, ದೇವರು ಆಲೋಚನೆ ಮಾಡುವಂಥದ್ದೇ ಬೇರೆ. ಮನುಷ್ಯನ ಆಲೋಚನೆ ಭೂ ಸಂಬಂಧವಾದದ್ದು. ಒಂದು ಸಾರಿ ನಾವು ಯೆಶಾಯನ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ ಅದರಲ್ಲಿ ಒಂದು ಮಾತಿದೆ ಬೇರೆ, 8-9 ಇರಬೇಕು ನೋಡಿ ಆ ಮಾತು. ಯೆಶಾಯನ ಪ್ರವಾದನೆ ಗ್ರಂಥ ಯೆಹೋವನು ಹೀಗನ್ನುತ್ತಾರೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ಏನು ಪ್ರೇರೆ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಅಂದರೆ ಮನುಷ್ಯನ ಪ್ರೇರೆ ಕೆಳಗಡೆ ನೋಡೋದನ್ನು ನೋಡಿ ಕೆಳಗಡೆನೆ ನೋಡಿದ್ದನ್ನು ನಿಜ ಹೊಂದಿಕೊಳ್ಳುತ್ತಾನೆ. ಅಂದರೆ ನಮ್ಮ ಆಲೋಚನೆಗಳು ಭೂ ಸಂಬಂಧವಾಗುತ್ತೆ. ಅಂದರೆ ಈ ಪ್ರಪಂಚದಲ್ಲಿರುವಂಥ ಮಾನವರ ಆಲೋಚನೆಗಳಿಗೆ ಯಾವ ರೀತಿ ಇದೆ ಅಂದರೆ ಭೂ ಸಂಬಂಧವಾದದ್ದು. ಆದರೆ ದೇವ್ರು ಹೇಳುವಂಥ ಮಾತೇನು ಗೊತ್ತಾ? ನನ್ನ ಆಲೋಚನೆಗಳೇ ಬೇರೆ ಮಕ್ಕಳ, ನಿಮ್ಮ ಆಲೋಚನೆಗಳೇ ಬೇರೆ. ನನ್ನ ಆಲೋಚನೆಗೂ ನಿಮ್ಮ ಆಲೋಚನೆಗೂ ಎಷ್ಟು ವ್ಯತ್ಯಾಸ ಏನ್ಪೇರೆ. ಲೋಕದಲ್ಲಿ ಯಾವುದಾದ್ರೂ ಅಳತೆ ತಗೋಬೇಕಂದ್ರೆ ಯಾವ ತಗೊಳಕ್ಕಾಗುತ್ತೆ? ಭೂಮಿ ಆಕಾಶ ಅಷ್ಟು ವ್ಯತ್ಯಾಸ ಹೇಳ್ತಾ ಇದೆ. ಅಂದರೆ ಬೇರೆ ಈ ಮನುಷ್ಯರಿಗೆ ದೇವರ ಆಲೋಚನೆ ಕಡೆಗೆ ತಿರುಗಿಸುವಂಥ ವೀರರು ಯಾರಿದ್ದಾರೆ ಬೇರೆ? ಮೊದಲನೇದಾಗಿ ನಾವು ತಿರುಗಬೇಕು. ಯಾರ ಕಡೆ? ದೇವರ ಬಳಿಯಲ್ಲಿ ಒಳ್ಳೆ ಹೆಸರನ್ನು ಪಡೆದುಕೊಳ್ಳಬೇಕಂದ್ರೆ ನಾವು ತಿರುಗಬೇಕು ಫಸ್ಟ್ ಅಲ್ವಾ? ನೀತಿವಂತನೇ ರಕ್ಷಣೆ ಹೊಂದುವುದು ಕಷ್ಟವಾದರೆ ಅನೀತಿವಂತರು ಪಾಪಿಗಳು ರಕ್ಷಣೆ ಹೊಂದುವುದು ಹೇಗೆ? ಅಂದರೆ ಈ ಮಾತೇನಿದ್ರೆ ಅಂದರೆ ಕ್ವಶನ್ ಆಗಿದೆ ನಮ್ಮ ಮುಂದೆ. ಮೊದಲನೇದಾಗಿ ನಮ್ಮ ಸಾಕ್ಷಿಯ ಜೀವಿತದ ಮೂಲಕ ನಾವೇನು ಮಾಡಬೇಕಾಗಿದೆ? ಮತ್ತೊಬ್ಬರಿಗೆ ಸುವಾರ್ತೆ ಸಾರಬೇಕಾಗಿದೆ. ಅಂದರೆ ಬಾಯಿಂದ ಹೇಳೋದಕ್ಕಿಂತ ಏನು ಮಾಡಬೇಕಂತೆ? ಕ್ರಿಯೆಗಳ ಮೂಲಕ ನಾವು ಪ್ರಪಂಚಕ್ಕೆ ಒಂದು ಮಾದರಿಯನ್ನು ತೋರಿಸ್ಬೇಕಾಗುತ್ತೆ. ಸುಗಂಧದ ಜೀವಿತವನ್ನು ಜೀವಿಸುವವರು ಒಂದು ಕಡೆ ಇದ್ದಾರೆ ಪ್ರೇರೆ, ಕೋಟ್ಯಾಧೀಶ್ವರ ಇದ್ದಾರೆ, ಹೆಸರು ಮಾಡಿರೋರು ಅನೇಕ ಸೆಲೆಬ್ರಿಟಿಗಳಿದ್ದಾರೆ. ಈಗ ದೇವ್ರು ಹೇಳ್ತಾ ಇರುವಂಥದ್ದು ಯಾರ ಬಳಿಯಲ್ಲಿ ಉತ್ತಮವಾದಂಥ ಹೆಸರು ಪಡ್ಕೋಬೇಕಂತ? ನನ್ನ ಬಳಿಯಲ್ಲಿ. ನಾನೇನಾಗಿದ್ದೇನೆ ಅಂದರೆ ಬೆಳಕಾಗಿದ್ದೇನೆ. ಬೆಳಕು ಕತ್ತಲೆಯಲ್ಲಿ ವಾಸ ಮಾಡಲ್ಲ ಪ್ರೇರೆ.
ಬೆಳಕು ಕತ್ತಲು ವಾಸ ಮಾಡಲ್ಲ. ಒಂದು ವೇಳೆ ಕತ್ತಲೆ ಇದ್ದರೂ ಆ ಬೆಳಕು ಬಂದಾಗ ಏನಾಗುತ್ತೆ? ಆ ಕತ್ತಲು ಹೆದರಿ ಓಡುವಂಥದ್ದಾಗಿದೆ. ನಮ್ಮ ಜೀವಿತದಲ್ಲಿ ಕತ್ತಲೆಗೆ ಸಂಬಂಧಪಟ್ಟಂಥ ಕಾರ್ಯಗಳು ಅನೇಕ ಬಂದರೂ ನಮ್ಮ ಜೀವಿತ, ನಮ್ಮ ಹೋರಾಟ ಪ್ರತಿದಿನ ಪ್ರಾರ್ಥನೆಯಿಂದ ನಾವು ಈ ದಿನವನ್ನು ಸಾಗಿಸ್ಬೇಕು ಪ್ರೇರೆ. ಯಾಕಂದರೆ ಪ್ರಾರ್ಥನೆ ಜೀವಿತ ಬಹಳ ಪ್ರಾಮುಖ್ಯ ಪ್ರೇರೆ. ಜ್ಞಾನದಲ್ಲಿ ಬೆಳೆದಾಗ ಪ್ರಾರ್ಥನೆ ಜೀವಿತ ಏನಾಗುತ್ತೆ ಅಂದರೆ ಸ್ವಲ್ಪ ಕಡಿಮೆ ಆಗುತ್ತೆ. ಬಹಳ ಜ್ಞಾನ ಬಂದಾಗ ಏನಾಗುತ್ತೆ ಗೊತ್ತಾ? ಪ್ರಾರ್ಥನೆ ಜೀವಿತ ಕಡಿಮೆ ಆಗುತ್ತೆ. ನಾನು ದೇವ್ರ ಹತ್ರ ಒಂದು ಒಡಂಬಡಿ ಏನು ಮಾಡ್ಕೊಂಡೆ, ಯಾವಾಗ ನಮ್ಗೆ ಜ್ಞಾನ ಹೆಚ್ಚಾಯಿತೋ ನಾನು ದೇವ್ರ ಹತ್ರ ಒಂದು ಎಕ್ಸ್ಚೇಂಜ್ ಆಫರ್ ಮಾಡಿಕೊಂಡೆ. ದೇವರೇ, ನನಗೆ ಜ್ಞಾನ ಬೇಡಪ್ಪ, ನನಗೆ ಪ್ರೀತಿ ಬೇಕು. ನಿನ್ನೊಟ್ಟಿಗೆ ದಿನವನ್ನು ಕಳೆಯುವಂಥ ಹಳೆ ದಿನಗಳನ್ನು ನನಗೆ ಕೊಡು. ಹಳೆ ದಿನಗಳಲ್ಲಿ ಸ್ವಲ್ಪ ಮನಸ್ಸಲ್ಲಿ ವಿರುದ್ಧವಾಗಿ ಒಂದು ತಪ್ಪು ಆಲೋಚನೆ ಮಾಡುವಾಗಲೂ ದೇವರೇ ನನ್ನ ಕ್ಷಮಿಸಪ್ಪ, ನನ್ನ ದಿನಗಳು ಕೊಂಚವೆಂದು ಎಳೆಸಿಕೊಳ್ಳುವಂಥ ಜ್ಞಾನದ ಹೃದಯವನ್ನು ಕೊಡಪ್ಪ ಅಂತ ಬೇಡ್ತಾ ಇದೆ. ಸ್ವಲ್ಪ ಜ್ಞಾನದ ಮಾತುಗಳು, ಜ್ಞಾನದ ವಾಕ್ಯಗಳು ಕೇಳಿದಾಗ ನನ್ನಲ್ಲೇ ನನಗೇನು ಬಂತು? ನನ್ನಲ್ಲೇ ನನಗೆ ಬಹಳ ತಿಳಿದಿದ್ದೇನೆ ಅನ್ನುವಂಥ ಆಲೋಚನೆಗಳು ಬರುವಾಗ ಎಲ್ಲೋ ಒಂದು ಕಡೆ ಬೀಳುವಂಥ ರೀತಿಯಲ್ಲಿ ಪರಿಸ್ಥಿತಿಗಳು. ಆಗ ದೇವ್ರ ಹತ್ರ ಬೇಡಿದ್ದೇನೆ ಗೊತ್ತಾ? ದೇವರೇ, ನನ್ನ ಜ್ಞಾನ ಬೇಡಪ್ಪ, ನೀನು ಪ್ರೀತಿ ಸಾಕು. ನಾನಿನ್ನೊಬ್ಬರನ್ನು ಪ್ರೀತಿಸಬೇಕು, ನಾನು ಇನ್ನೊಬ್ಬರಿಗೋಸ್ಕರ ಪ್ರಾರ್ಥಿಸಬೇಕು. ನನ್ನ ಜೀವಿತವು ಈ ರೀತಿ ಮೊದಲನೇ ಸ್ಥಿತಿಗೆ ತಗೋಬಾ ಅಂದಾಗ ದೇವರು ನಿಜವಾಗ್ಲೂ ಬಹಳ ಕರುಣೆ ಉಳ್ಳವನು ಪ್ರೇರೆ. ನಾವು ದೇವರಿಗೋಸ್ಕರ ಬದುಕಬೇಕು ಅನ್ನುವಾಗ ದೇವರು ನಮಗೆ ಸಹಾಯ ಮಾಡೋದಕ್ಕೆ ಶಕ್ತನು ಪ್ರೇರೆ. ಮುಂದಿನ ವಚನ ನೋಡ್ಕೊಳ್ಳೋಣ. ಒಂದು ಅದೇ ಪ್ರಸಂಗಿಗಂತ 9ನೇ ಅಧ್ಯಾಯ 5ನೇ ವಚನ ನೋಡಿಕೊಳ್ಳೋಣ. ಜೀವಿತರಿಗೆ ಸಾಹಿತ್ಯವೆಂದ ತಿಳುವಳಿಕೆ ಉಂಟಷ್ಟೇ, ಸತ್ತವರಿಗೂ ಯಾವ ತಿಳುವಳಿಕೆಯೂ ಇಲ್ಲ. ಅವರಿಗಿನ್ನು ಮೇಲೆ ಯಾವ ಪ್ರತಿಫಲವೂ ಇಲ್ಲ. ಅವರ ಜ್ಞಾಪಕವೇ ಹೋಯ್ತಲ್ಲವೇ. ಸತ್ತ ಸಿಂಹಕ್ಕಿಂತ ಬದುಕಿರುವ ನಾಯೇ ಲೇಸ. ಬೇರೆ ಸತ್ತ ಸಿಂಹಕ್ಕಿಂತ ಬದುಕಿರುವ ನಾಯಿ ಲೇಸಂತೆ. ನಾವು ಯಾವ್ದು ಲೇಸ್ ಅಂತೀವಿ ನಮ್ಮ ಜೀವಿತದಲ್ಲಿ? ಲೋಕದವ್ರು ಕೇಳಿ, ಇವೆರಡರಲ್ಲಿ ಫೈಟಿಗೆ ಬಿಟ್ರೆ ಯಾರು ಗೆಲ್ತಾರೆ ಅಂತಾರೆ? ಒಂದೇ ಬಾಯಿಗೆ ಸಿಂಹ ಏನು ಮಾಡುತ್ತೆ? ನಾಯಿನ ಬಗ್ದಿ ತಿನ್ಕೊಳ್ಳುತ್ತೆ ಅಂತಾರೆ. ದೇವ್ರೇನು ಹೇಳ್ತಾರೆ ಗೊತ್ತಾ? ಅವರ ಆಲೋಚನೆ ಅಲ್ಲ. ದೇವರ ಆಲೋಚನೆ ಏನು ಗೊತ್ತಾ? ಸತ್ತ ಸಿಂಹಕ್ಕಿಂತ, ಅಂದರೆ ಈ ಲೋಕದಲ್ಲಿ ನಾನೇ ರಾಜನು, ನಾನೇ ವೀರನು, ಪ್ರಪಂಚವನ್ನು ಸಂಪಾದನೆ ಮಾಡಿದಂಥ ಮಹಾರಾಜನು ಅಂದುಕೊಂಡಂತೆ ಈ ಮನುಷ್ಯನ ಎದುರಿನಲ್ಲಿ ಯಾರು ಲೇಸಂತೆ? ನಾಯಿ ಅಂತ. ನಮ್ಮ ಪರಿಸ್ಥಿತಿಗಳು ಪ್ರೇರೆ ಆಲೋಚನೆ ಮಾಡಿ. ನಮ್ಮ ಬದುಕು ಏನು ಪ್ರೇರೆ? ಸುವಾರ್ಥ ಹೇಳೋದಕ್ಕೆ ಹೋದಾಗ ಅನೇಕರು ಯಾವ ರೀತಿ ನೋಡ್ತಾರೆ ಗೊತ್ತಾ? ಕೇವಲವಾಗಿ ಯೇಸು ಕ್ರಿಸ್ತನ ಮಾತುಗಳನ್ನು ಕರಪತ್ರಿಕೆಯ ಮೂಲಕ ತೆಗೆದುಕೊಂಡು ಹೋಗಿ ಕೊಡುವಾಗ ಅನೇಕರು ಯಾವ ರೀತಿ ನೋಡ್ತಾರೆ? ಕೇವಲವಾಗಿ ನೋಡ್ತಾರೆ. ಆ ಸತ್ತ ಯೇಸು ಕ್ರಿಸ್ತನು ತನ್ನನ್ನು ತಾನು ರಕ್ಷಿಸಿಕೊಳ್ಳಕ್ಕಾಗದಂಥ ಆತನ ಭಕ್ತರಾದಂಥ ನೀವು ನಮ್ಮನ್ನು ಏನು ಹೇಳಕ್ ಬರ್ತಾ ಇದ್ದೀರಾ? ನಿಮ್ಮ ಯೇಸು ಕ್ರಿಸ್ತನೇ ತನ್ನನ್ನು ತಾನು ರಕ್ಷಿಸಿಕೊಳ್ಳಿಲ್ಲ, ನಿಮ್ಮ ದೇವರನ್ನು ನಂಬಿದ್ರೆ ನಮ್ಗೆ ಹೇಗೆ ರಕ್ಷಿಸ್ತಾನೆ ಅಂತ ಆ ದಿನದಲ್ಲೂ ಹೇಳಿದ್ರು, ಈ ದಿನದಲ್ಲೂ ಹೇಳ್ತಾ ಇದ್ದಾರೆ ಪ್ರೇರೆ. ಹೇಳ್ತಾ ಇದ್ದಾರ? ಅನೇಕ ಕಡೆ ಹೇಳ್ತಾ ಇದ್ದಾರೆ. ದೇವರೇನು ಹೇಳ್ತಾರೆ ಗೊತ್ತಾ? ಸತ್ತ ಸಿಂಹಕ್ಕಿಂತ, ಸಿಂಹದಾಗೆ ಬದುಕಿದವನು, ಈ ಲೋಕದಲ್ಲಿ ಅನೇಕ ಆಳ್ವಿಕೆ ಮಾಡಿದವನು, ಅವನಿಗಿಂತ ಬದುಕಿರುವ ನಾಯಿ ಲೇಸು. ಪ್ರೇರೆ ಮೊನ್ನೆ ಆಕ್ಸಿಡೆಂಟ್ ಆಗಿ ಸುಮಾರು 200 ಜನ ಫ್ಲೈಟು ಕ್ರ್ಯಾಶಲ್ಲಿ ಸತ್ತೋದ್ರು ಪ್ರೇರೆ. ಅವ್ರದ್ದೊಂದು ಫ್ಯಾಮಿಲಿ ಫೋಟೋ, ಒಂದು ಹಿಂದಿ ಜನಾಂಗದವರು, ಅವರು ಗಂಡ ಹೆಂಡತಿ 3 ಮಕ್ಕಳದು ಮುದ್ದು ಮಕ್ಕಳು ಪ್ರೇರೆ. ಅವರು ನೀವು ಆಕ್ಸಿಡೆಂಟ್ ಅದೊಂದು ನೋಡಿದಾಗ ಯೂಟ್ಯೂಬ್ಗಳಲ್ಲಿ ಅವ್ರ ಫೋಟೋನೇ ಜಾಸ್ತಿ ಬರುತ್ತೆ. ಆ ಒಂದು ಫ್ಯಾಮಿಲಿ ತುಂಬ ಮುದ್ದಾಗಿದ್ದಾರೆ, ಗಂಡ ಹೆಂಡತಿ 3 ಜನ ಮಕ್ಕಳು. ಒಂದೊಂದು ಸಾರಿ ಲೋಕದಲ್ಲಿ ಹಬ್ಬಗಳು ಸಡಗರಗಳು ನೋಡಿದಾಗ ನಮ್ಮ ಮನೆಯಲ್ಲಿ ಕೆಲವರು ಬಲಹೀನರಿದ್ದ ಕಾರಣಕ್ಕೆ ಏನಂತಾರಂದ್ರೆ, ಅವರೆಷ್ಟೋ ಚೆನ್ನಾಗಿದ್ದಾರಲ್ಲ, ಭಾನುವಾರ ಯಾಕೆ ಹೋಗ್ತೀರಾ ನೀವು? ಬನ್ನಿ ಹೊರಗಡೆ ಎಲ್ಲಾದರೂ ಹೋಗೋಣ. ಭಾನುವಾರ ಇವತ್ತಾದರೂ ವಾರದಲ್ಲಿ 1 ದಿವಸ ರಜಾ ಇರುತ್ತೆ, ಬನ್ನಿ ಹೊರಗಡೆ ಹೋಗೋಣ ಅನ್ನುವಾಗ ನನಗೆ ಈ ಆಕ್ಸಿಡೆಂಟ್ ಆದಂಥ ಸಂದರ್ಭಗಳು ನೆನೆಸ್ಕೊಂಡು ನಾನು ಏನಂತೀನಿ ಗೊತ್ತಾ? ಆ ಇಬ್ಬರು ಗಂಡ ಹೆಂಡತಿ 3 ಜನ ಮಕ್ಕಳು ಇರೋ ಜಾಗದಲ್ಲಿ ನನ್ನ ಮಕ್ಳಿಗೆ ಹಾಕ್ತೀನಿ, ಆ ಗಂಡ ಹೆಂಡತಿ ಜಾಗದಲ್ಲಿ ನಾನು ನನ್ನ ಮಡದಿಗೆ ಹಾಕಿ ಹಾಕ್ತೀನಿ. ಸತ್ತ ಸಿಂಹಕ್ಕಿಂತ
ಬದುಕಿರೋನ ಲಾಸು. ಈ ಲೋಕದಲ್ಲಿ ಹಣವನ್ನು ಸಂಪಾದನೆ ಮಾಡಬೇಕು, ಮತ್ತೊಂದನ್ನು ಸಂಪಾದನೆ ಮಾಡಬೇಕು ಅಂದುಕೊಂಡು ನಾನೊಂದು ವೇಳೆ ಫ್ಲೈಟಲ್ಲಿ ಹೋಗಾಡುವಂಥ ಒಬ್ಬ ರಾಜನ ರೀತಿ ಬದುಕಿದ್ರೆ ಆ ಜೀವಿತ ಇಲ್ಲಿವರೆಗೂ ಉಳಿತಾ ಇರಲಿಲ್ಲ ಅಲ್ವಾ? ಆ ಜೀವಿತ ಆ ರೀತಿ ಬದುಕಿದ್ರೆ ಇವತ್ತು ಬದುಕಿರುವಂಥ ನಾಯಾಗಿ ನಾನು ಇರ್ತಾ ಇರಲಿಲ್ಲ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಸತ್ತ ಸಿಂಹಕ್ಕಿಂತ ಬದುಕಿರುವಂಥ ನನ್ನ ಮಗನಾಗಿ ನೀನು ಶ್ರೇಷ್ಠನು. ನೀನು ಯಾರಿಗೂ ಹೋಲಿಸ್ಕೊತಾ ಇದೀಯಾ? ನೀನು ಯಾರಿಗೂ ನೀನು ರಾಜನಿಗೆ ಹೋಲಿಸ್ತಾ ಇದೀಯಾ? ಜನರ ದೃಷ್ಟಿಯಲ್ಲಿ ರಾಜನಾಗಿರ್ಬೋದು, ನೀನು ನನ್ನ ದೃಷ್ಟಿಯಲ್ಲಿ ರಾಜ. ಯಾವ ದೃಷ್ಟಿಯಲ್ಲಿ ನಾವು ರಾಜರಾಗಿರ್ಬೇಕು? ದೇವರ ಮಕ್ಕಳು. ದೇವನ ಯಾರು ಪ್ರೇರೆ? ಮಹಾರಾಜನು ಆತನು. ಮಹಾರಾಜನ ಮಕ್ಕಳು ಯಾರಾಗ್ತಾರೆ? ರಾಜರ ತಾನೇ ಆಗ್ತಾರೆ. ಅರಸನ ಮಕ್ಕಳು ಅರಸನ ತಾನೇ ಆಗ್ತಾನೆ. 1 ಪೇತ್ರ 2:9 ನೋಡುವಾಗ ನಾವು ಯಾರು? ರಾಜವಂಶಸ್ಥರು. ರಾಜವಂಶಸ್ಥರು. ಏನು ಪ್ರೇರೆ? ಯಾವ ವಂಶ ನಮ್ದು? ರಾಜವಂಶ ಪ್ರೇರೆ. ನೋಡೋದಕ್ಕೆ ಹಿಂಗಿದೀವಂತ ನಮ್ಮನ್ನು ನಾವು ಮರ್ತೋಗ್ಬಿಡ್ತೀವಿ ಒಂದೊಂದ್ಸಾರಿ. ನಾವು ಹಿಂಗಿದೀವಿ, ನಾವು ರಾಜರ ಅಂತ ಅನ್ಕೋತೀವಿ. ಅದು ದೇವರೇ ಹೇಳ್ತಾ ಇದ್ದಾನೆ. ದೇವ್ರೇನು ಹೇಳ್ತಾ ಇದ್ದಾನೆ ಹೇಳಿ? ನೀವು ರಾಜರು, ದೇವರ ಸ್ವಕೀಯ ಪ್ರಜೆಗಳು. ನೋಡಿ ಪ್ರೇರ ಮಾತು 1 ಪೇತ್ರ 2:9 ಇರ್ಬೋದು ನೋಡಿ. ನಿಮ್ಮನ್ನು ಕತ್ತಲೆ ಒಳಗಿಂದ ಕರೆದು, ಕತ್ತಲೆ ತನ್ನ ಆಶ್ಚರ್ಯ. ಏನ್ ಪ್ರೇರೆ ಇದು? ಆಶ್ಚರ್ಯ. ಒಂದೊಂದ್ಸಾರಿ ಅನ್ಸುತ್ತೆ ಬದುಕಿರೋನು ನಾನೇನ ಅಂದ್ರೆ ಆ ಕತ್ತಲೆ ಪ್ರಪಂಚಕ್ಕೂ ಈ ಬೆಳಕಿನ ರಾಜ್ಯದ ಕಡೆಗೂ ನಾನು ನೆನೆಸಿಕೊಳ್ಳುವಾಗ ಒಂದೊಂದ್ಸಾರಿ ನನ್ನನ್ನು ಮುಟ್ಕೊಂಡು ನೋಡ್ತೀನಿ. ನಾನೇನ ನಾನು ಅಂತ ಒಂದು ಸಾರಿ ಆಶ್ಚರ್ಯವಾಗುತ್ತೆ ಬೇರೆ. ಕತ್ತಲೆ ಒಳಗಿಂದ ಕರೆದು, ಯಾವಾಗ ಕರೆದ್ರಂತೆ ಬೇರೆ? ಇನ್ನ 10 ವರ್ಷ ಆದರೂ 20 ವರ್ಷ ಆದರೂ ದೇವ್ರ ಕರೆ ಬಂದಿಲ್ಲ, ದೇವ್ರ ಕನ್ಸಲ್ಲಿ ಕೂಗ್ತಾರೆ ಅಂತ ಅಮಾಯಕರು ಕಾಯ್ತಾ ಇದ್ದಾರೆ. ದೇವ್ರು ಯಾವಾಗ ಕರೆದಿದ್ದಾನಂತೆ? ಯೇಸು ಕ್ರಿಸ್ತನ ಸುವಾರ್ತೆಯ ಮೂಲಕ ನಮ್ಮನ್ನು ಕತ್ತಲೆ ಒಳಗಿಂದ ಕರೆದಿದ್ದಾನೆ. ಏನೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಅಂತ ಯೇಸು ಕ್ರಿಸ್ತನ ಸುವಾರ್ತೆಗಳ ಮೂಲಕನೇ ನಮ್ಮನ್ನು ಮೊದಲನೇ ಸಾರಿನೇ ಕರೆದಿರುವಾಗ ಪಾಪ ಅಮಾಯಕರು ಇನ್ನು 10 ವರ್ಷ ಆಗಿದೆ, 15 ವರ್ಷ ಆಗಿದೆ, ಯಾಕಪ್ಪ ನೀನು ಸೇವೆ ಮಾಡ್ತಾಯಿಲ್ಲ, ಯಾಕಪ್ಪ ನೀನು ಬೈಬಲ್ ಸ್ಟಡಿ ಮಾಡ್ತಾಯಿಲ್ಲ ಅಂದರೆ ಇನ್ನೂ ದೇವ್ರ ಕರೆ ಬಂದಿಲ್ಲ. ಅಂದರೆ ದೇವ್ರ ಕರೆ ಇವ್ರಿಗೆ ಯಾವ ರೀತಿಯಲ್ಲಿ ಬರಬೇಕು? ಕನಸು ಮೂಲಕ ಕರಿಬೇಕು. ನಾನು ಪ್ರೇರೆ ದೇವರನ್ನು ನಂಬಿದಾಗ ಯೇಸು ಕ್ರಿಸ್ತನ ಒಂದು ಮಾತು, ಈಗೋ ಬಾಗಿಲಲ್ಲಿ ನಿಂತ್ಕೊಂಡು ತಟ್ತಾ ಇದ್ದೀನಿ ಅಂತ. ನಾವಿಲ್ಲಿ ಜರ್ನಳ್ಳಿದ್ದು ಮನೆ ಹೀಗೆ ಇತ್ತು, ಇಷ್ಟೇ ಇತ್ತು ಪ್ರೇರೆ, ಇಷ್ಟೇ ಪೊಸಿಷನ್ ಇತ್ತು. ಮಕ್ಕಳೆಲ್ಲ ಇಲ್ಲಿ ಮಲಗ್ತಾಯಿದ್ರು, ಇವರೆಲ್ಲ ಇಲ್ಲಿ ಮಲಗ್ತಾಯಿದ್ರು, ನಾನು ಒಂಟೆಗಾಲು ಮಲಗ್ತಾ ಇದ್ದೆ. ನನಗೇನಂದರೆ ದೇವರು ಯಾವಾಗ ಬಾಗಿಲು ತಟ್ತಾರೋ ಅವನನ್ನು ಬಾಗಿಲು ತರದೆ ಅವ್ರನ್ನ ಸ್ವೀಕಾರ ಮಾಡ್ಕೋಬೇಕಂತ ಬಾಗಿಲ ಹತ್ರ ಮಲಗ್ತಾ ಇದ್ದೆ ಪ್ರೇರೆ ಇಲ್ಲಿ. ಅಂದರೆ ನನಗೆ 5 ವರ್ಷ ನನಗೆ ಆ ಮಾತು ಅರ್ಥ ಆಗಲಿಲ್ಲ. ಯೇಸು ಕ್ರಿಸ್ತನ ಯಾವ ಬಾಗಿಲನ್ನು ತಟ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗಲಿಲ್ಲ. ಭೌತಿಕವಾದ ಬಾಗಿಲನ್ನು ತಟ್ತಾ ಇದ್ದಾರೆ ಅಂತ ನಾನು ಏನು ಮಾಡ್ತಾ ಇದ್ದೆ, ಮಧ್ಯರಾತ್ರಿಯಲ್ಲಿ ಸ್ವಲ್ಪ ಸೌಂಡ್ ಆದ್ರೂ ಎದ್ದು ಬಿಡ್ತಾ ಇದೆ. ಯೇಸು ಕ್ರಿಸ್ತನ ಬಾಗಿಲು ತೆಗೆದು ಬರ್ತಾರೇನೋ ಅಂದರೆ ಪ್ರೇರೆ. ನಾನು ಬೋಧನೆಗಳನ್ನು ಕೇಳ್ತಾ ಇದ್ದಲ್ಲ, ದೇವ್ರನ್ನ ನಾನು ನೋಡಿದ್ದೇನೆ, ಕನಸು ಮೂಲಕ ದರ್ಶನ ಆಯಿತು ಅಂತ ಆ ಒಂದು ಆಲೋಚನೆ ಏನು ಮಾಡ್ತಿದ್ದೆ, ಬಾಗಿಲ ಹತ್ರ ಮಾಡ್ತಾ ಇದ್ದೆ. ಮೋಶೆಗೆ ದೇವ್ರು ಕೂಗಿದ ತಕ್ಷಣ ಈಗೋ ನಾನು ಇದ್ದೇನೆ ಅಂದಿದ ತಕ್ಷಣ, ಯೇಸು ಕ್ರಿಸ್ತ ನಾನು ಕರೆದಿದ ತಕ್ಷಣ ಈಗೋ ದೇವ್ರೆ ನಾನು ಇದ್ದೇನೆ ಬಾ ಒಳಗಡೆ ಅಂತ ಕರಿಬೇಕಂತ ನಾನು ಬಾಗಿಲ ಹತ್ರ ಮಾಡ್ತಾ ಇದ್ದೆ ಪ್ರೇರೆ. ನನ್ನ ನಂತರ ಅಮಾಯಕತ್ವದಲ್ಲಿ ಇರುವಂಥ ಅನೇಕ ಕ್ರೈಸ್ತರು ಪ್ರೇರೆ ಸತ್ಯವನ್ನು ಈಗಲೂ ತಿಳಿಯದೆ ದೇವರು ಯಾವಾಗಲೂ ಕರೀತಾರೆ ಅಂತ ಕನಸಿನ ಮೂಲಕನೋ ದರ್ಶನದ ಮೂಲಕನೋ ಮತ್ತೊಂದು ರೀತಿಯಲ್ಲೂ ಕರೀತಾರೆ ಅಂತ ಅವ್ರು ಕಾಯ್ತಾರೆ. ದೇವ್ರು ಯಾವಾಗ ಕರೆದಿದ್ದಾರೆ ನಮ್ಮನ್ನ? ಕತ್ತಲೆ ಪ್ರಪಂಚದಲ್ಲಿ ನೀನಿದ್ದಲ್ಲ ಆವಾಗಲೇ ನಾನು ನಿನ್ನನ್ನು ಕರೆದು ಆಶ್ಚರ್ಯಕರವಾದಂಥ ಬೆಳಕಿನಲ್ಲಿ. ನಿಜವಾಗ್ಲೂ ಈ ಸಂತೋಷ, ಈ ಸಮಾಧಾನ ನೋಡುವಾಗ ಪ್ರೇರೆ, ಈ ಭಾನುವಾರದ ದಿವಸ ನಾನು ಫುಲ್ಲು ಕುಡಿದು ಬಾರ್ಗಳಲ್ಲಿ ಇರ್ತಾ ಇದ್ದೆ. ಅನೇಕ ಹಣಗಳನ್ನು ಕಟ್ಟಬೇಕಾಗಿತ್ತು ಅಂಥ ಪರಿಸ್ಥಿತಿ. ಫುಲ್ ಕುಡಿದು ಬಾರಲ್ಲಿ ಇರ್ತಾ ಇದೆ. ಯಾಕೆ? ಚಿಂತೆ ಮರೆಯೋದಕ್ಕೋಸ್ಕರ ಬಾರಲ್ಲಿ ಕುಡಿತಾ ಇದೆ. ಬೆಳಗ್ಗೆ ಎದ್ರೆ ನನ್ನ ನೋವು ಅಲ್ಲಿಂದನೇ ಪ್ರಾರಂಭ. ಎಲ್ಲಿಂದ ಮುಕ್ತಾಯ ಆಗಿತ್ತೋ ಬಾರ್ ಒಳಗಡೆ ಹೋಗೋವರೆಗೂ ಚಿಂತೆ ಮಾಡ್ತಿದ್ದೆ. ಒಳಗಡೆ ಹೋದಾಗ ಸ್ವಲ್ಪ ಕುಡ್ದ ನಂತರ ಏನೋ ಒಂಥರ ಮರೆಯೋ ರೀತಿಯಲ್ಲಿ ಆಯ್ತಾ ಇತ್ತು. ಮುಂಜಾನೆ ಬೆಳಗ್ಗೆ ಎದ್ದಾಗ ನನ್ನ ನೋವು ಅಲ್ಲಿಂದನೇ ಪ್ರಾರಂಭವಾಯ್ತಾಯಿತ್ತು. ಅದಕ್ಕೆ ದೇವರೊಂದು ಮಾತು ಬರೆಸಿದ್ದಾರೆ. ಏಷಾಯನ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 1ನೇ ವಚನದಿಂದ ಓದೋಣ. ಎಲೆ ಬಾಯಾರಿದ ಸಕಲ ಜನರೇ, ನೀರಿನ ಬಳಿಗೆ ಬನ್ನಿರಿ, ಹಣವಿಲ್ಲದವನು ಸಹ ಬರಲಿ, ಬನ್ನಿರಿ ಹಣವಿಲ್ಲದೆ ಹೇಗೆ ಕೊಂಡ್ಕೊಳ್ಳೋದು? ಪಶ್ಚಾತ್ತಾಪ ಎಂಬುವಂಥ ಯಜ್ಞವನ್ನು ಸಮರ್ಪಿಸಬೇಕು ದೇವರಿಗೆ.
ಅಂದ್ರೆ ದೇವರಿಂದ ಬರುವಂತ ಆಶೀರ್ವಾದವನ್ನು ಪಡ್ಕೋಬೇಕಂದ್ರೆ ಒಂದು ಬೆಲೆ ಕಟ್ಟಬೇಕು ನಾವು. ಹಣವಿಲ್ಲದವನು ಸಹ ಬರಲಿ ಅಂತ ಹೇಳಿದರೆ, ಈಗ ಕೊಂಡ್ಕೋಬೇಕಾದ್ರೆ ಏನಾದರೂ ಕೊಡಲೇಬೇಕಲ್ವ? ಏನಾದರೂ ಕೊಡಲೇಬೇಕು. ನಮ್ಮನ್ನು ಕೊಂಡ್ಕೊಳ್ಳೋದಕ್ಕೆ ದೇವರು ಏನು ಕೊಟ್ಟಿದ್ದಾರೆ? ಯೇಸು ಕ್ರಿಸ್ತನ ಏನು ಕೊಟ್ಟಿದ್ದಾನೆ? ತನ್ನ ಸ್ವಂತ ರಕ್ತವನ್ನು ಸುರಿಸಿದ್ದಾನೆ. ನಮ್ಮಿಂದ ಏನು ಅಪೇಕ್ಷಿಸ್ತಾ ಇದ್ದಾನೆ ಆತನು? ನಾವು ಪಶ್ಚಾತ್ತಾಪ ಎಂಬುವಂಥ ಯಜ್ಞವನ್ನು ಸಮರ್ಪಿಸಬೇಕು. ಅಂದರೆ ಮುರಿದ ಮನಸ್ಸು, ಜಜ್ಜಿದ ಹೃದಯ ಯೆಹೋವನಿಗೆ ಇಷ್ಟವಾದಂಥ ಯಜ್ಞ ಪ್ರಿಯರೇ. ಅದು ಯಜ್ಞಕ್ಕೆ ಏನು ಸಮರ್ಪಿಸಬೇಕು? ಈ ಲೋಕ ಕುರಿ ಸಮರ್ಪಿಸುತ್ತೆ, ಕೋಳಿ ಸಮರ್ಪಿಸುತ್ತೆ, ದನ ಸಮರ್ಪಿಸುತ್ತೆ. ದೇವರೇನು ಸಮರ್ಪಿಸಕ್ಕೆ ಹೇಳ್ತಾ ಇದ್ದಾರೆ? ನಿನ್ನನ್ನೇ ನೀನು ನನಗೆ ಸಜೀವ ಯಜ್ಞವಾಗಿಯೂ ಕಾಣಿಕೆಯಾಗಿಯೂ ಸಮರ್ಪಿಸು. ಇದು ಏನಾಗಿದೆ? ಇದೇ ಶ್ರೇಷ್ಠವಾದಂಥ ಯಜ್ಞ. ಕೆರಡೆ ಓದೋಣ ಮಾತು. ಆಹಾರವಿಲ್ಲದಕ್ಕೆ ಹಣವನ್ನು ಏಕೆ ವ್ಯಯ ಮಾಡುತ್ತೀರಿ? ತೃಪ್ತಿಗೊಳಿಸದ ಪದಾರ್ಥಕ್ಕೆ ನಿಮ್ಮ ದುಡಿತವನ್ನು ವೆಚ್ಚ ಮಾಡುವುದೇಕೆ? ಆಹಾರವಿಲ್ಲದಲ್ಲ, ಅದು ಆಹಾರ ಅಲ್ವಾ? ನಾನು ಸೇವಿಸ್ತಾ ಇದ್ದು ಆಹಾರವಲ್ವಾ? ಏನು ಬೇರೆ ಅನೇಕರು ನಾನು ಕುಡಿಯೋದಕ್ಕೆ ಹೋದಾಗ ನೋವು ಮರೀತೆ ಅಂತ ಹೋಯ್ತಾ ಇದೆ. 1000 ರೂಪಾಯಿ ಖರ್ಚಾದ್ಮೇಲೆ ಮಾರನೇ ದಿವಸಕ್ಕೆ ಆಲೋಚನೆ ಮಾಡುವಾಗ ಆ ನೋವು 2ರಷ್ಟು ಆಗ್ತೈತೆ. ಒಂದು ಹಣ ಕಳ್ಕೊಂಡಿದ್ದು, ಒಂದು ನಷ್ಟ. ಕುಡಿದು ಬೆಳಗ್ಗೆನೆ ತಲೆ ಬರ ತಿರ್ಗ ಹೋಗಿ ಅಲ್ಲೇ ಹೋಗಿ ಬಿಡುವಂಥದ್ದು. ಎಲ್ಲಿಂದ ಎಚ್ಚೆತ್ತೇನೋ ಅಲ್ಲಿಂದನೇ ಬಿಡುವಂಥ ಪರಿಸ್ಥಿತಿಗಳು. ಅಂದರೆ ಆಹಾರವಲ್ವ ಅದು? ಏನು ಬೇರೆ ಆಹಾರ ತಿಂದರೆ ಹೊಟ್ಟೆ ತುಂಬುತ್ತೆ. ಆಹಾರವಲ್ಲದಕ್ಕೆ ಅಂದರೆ ತೃಪ್ತಿಗೊಳಿಸದವಕ್ಕೆ ಯಾಕೆ ನೀವು ಹಣವನ್ನು ವೆಚ್ಚ ಮಾಡ್ತಾ ಇದ್ದೀರಾ? ನಾನು ಈಗ ಆಲೋಚನೆ ಮಾಡ್ತಾ ಇದ್ದೀನಿ. ಅವತ್ತು ಒಂದು ದಿವಸ 10,000 ರೂಪಾಯಿ ನಾನು ಎಲ್ಲಕ್ಕೂ ಕುಡಿಸಿ ಬಿಲ್ ಕಟ್ಟಿದ್ದು ಬದಲು ಅದು ಮಡಿಕೊಂಡಿದ್ರೆ ಅದೊಂದು ದಿವಸ ಕುಡಿದಿದ್ರೆ ಚೆನ್ನಾಗಿರೋದು ಅನಿಸುತ್ತೆ. ಇನ್ನೊಂದು ದಿವಸ ಅನಿಸುತ್ತೆ, ಅಯ್ಯೋ ಅವ್ನು ಸವಾಸ ಮಾಡದೇ ಇದ್ರೆ ಅವತ್ತು ನೈಟ್ ಅವ್ನು ಫೋನ್ ಮಾಡಲಿಲ್ಲ ಅಂದರೆ, ಅವನನ್ನು ಕರೀಲಿಲ್ಲ ಅಂದರೆ ನಾನು ಅಲ್ಲಿ ಹೋಯ್ತಾನೆ ಇರಲಿಲ್ಲ ಅಂತ ಅನಿಸುತ್ತೆ. ಇನ್ನೊಂದು ಸರಿ ಮತ್ತೊಂದು ಕೆಟ್ಟ ಕೆಲಸ ಮಾಡ್ಬೇಕಾದ್ರೆ, ಅಯ್ಯೋ ಅವ್ರು ಸವಾಸ ಮಾಡದೇ ಇದ್ರೆ ನಾನು ಚೆನ್ನಾಗಿರ್ತಾ ಇತ್ತಲ್ಲ ಅಂತ ಈಗ ನನ್ಗೆ ಸ್ವಲ್ಪ ಅನಿಸುತ್ತೆ. ಅಂದರೆ ಅದು ನಿಜವಾದ ಸಂತೋಷವಲ್ವ? ನಿಜವಾದ ಸಂತೋಷವಲ್ಲ, ನಿಜವಾದ ಸಂತೋಷ ಅಲ್ಲ. ಅನೇಕ ಅಭಿಮಾನಿಗಳಿಗೆ ಅಭಿಮಾನ ಪಟ್ಟು ನನ್ನ ಆಟೋಗಳಲ್ಲಿ ಅವ್ರ ಫೋಟೋಗಳನ್ನು ಹಾಕಿಸ್ಕೊಂಡು ಈಗ ನೆನೆಸ್ಕೊಂಡು ಅಂತ ಇದ್ದೀನಿ. ಅವನ ಮೇಲೆ ಅವತ್ತು ಫಿಲಮ್ ನೋಡ್ತಾ ಇದ್ರೆ ಅವ್ನು ನನ್ನ ಅಭಿಮಾನಿ ಆಯ್ತಾ ಇರಲಿಲ್ಲ. ಆ ಡೈಲಾಗ್ನ ನಾನು ಕಲ್ತ್ಕೊಳ್ಳಿಲ್ಲ ಅಂದರೆ ಅವ್ನ ಅಭಿಮಾನಿ ಆಯ್ತಲ್ಲ ಅಂತ ಈಗ ಒಂದೊಂದು ಸಾರಿ ನನಗೆ ಏನಾಗುತ್ತೆ, ಮನವರಿಕೆ ಆಗುತ್ತೆ ಪ್ರೇರೆ. ಅಂದರೆ ಅದು ನಿಜವಾದ ತೃಪ್ತಿ ಅಲ್ವಾ? ನಿಜವಾದ ತೃಪ್ತಿ ಅಲ್ಲ. ಅದು ನಿಜವಾದ ಸಂತೋಷವಲ್ವಾ? ಅದು ನಿಜವಾದ ಸಂತೋಷವಲ್ಲ. ನಮ್ಮ ಸಂತೋಷವು, ನಮ್ಮ ಸಮಾಧಾನ ಯಾರಲ್ಲಿದೆ ಅಂತ ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಆಹಾರವಲ್ಲದಕ್ಕೆ ಯಾಕೆ ನೀವು ವೆಚ್ಚ ಮಾಡ್ತೀರಾ? ಸಮಾಧಾನ ಸಿಗದೇ ಇರೋದಕ್ಕೆ ಯಾಕೆ ನೀವು ಹುಡ್ಕೊಂಡು ಹೋಗ್ತಾ ಇದ್ದೀರಾ? ಕೇಳಿ ಓದೋಣ. ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ, ಒಳ್ಳೆಯದನ್ನೇ ಉಂಡು ಮೃಷ್ಟಾನ್ನದಲ್ಲಿ ಆನಂದ ಪಡಿರಿ. ದೇವರ ಮಾತುಗಳು ಇದೇನಾಗಿದೆ ಗೊತ್ತಾ? ಆತ್ಮ ಸಂಬಂಧವಾದಂಥ ಆಹಾರ, ಮೃಷ್ಟಾನ್ನ ಅಂತೆ. ಯಾವ ಅನ್ನ ಇದು? ನಮ್ಮ ಆತ್ಮಗಳನ್ನು ತೃಪ್ತಿಪಡಿಸುವಂಥ ಮಾತುಗಳು ಎಲ್ಲಿದೆ? ದೇವರ ವಾಕ್ಯದಲ್ಲಿ ಇದೆ. ದೇವರ ವಾಕ್ಯದಲ್ಲಿ ಇಂಥ ಪ್ರಶ್ನೆಗೆ ಇಂಥ ಉತ್ತರ ಇಲ್ಲ ಅನ್ನುವಂಥ ಮಾತೇ ಇಲ್ಲ ಪ್ರೇರೆ. ನೀವು ಕೀರ್ತನೆಗಳನ್ನು ಓದಿ ನೋಡಿ, ನಮ್ಮ ಜೀವಿತದಲ್ಲಿ ನಡೆದಿರುವಂಥ ಪ್ರತಿಯೊಂದು ಚರಿತ್ರೆಗೆ, ಪ್ರತಿಯೊಂದು ನೋವುಗಳಿಗೆ ಔಷಧಿ ಕೀರ್ತನೆ ಗ್ರಂಥದಲ್ಲಿದೆ. ನಾವು ಬುದ್ಧಿಹೀನರಾಗಿ, ಮೂಢರಾಗಿ, ಮಂಕರಾಗಿ ನಡೆಯುವಾಗ, ಜ್ಞಾನೋಕ್ತಿಗಳನ್ನು ಓದುವಾಗ ಆ ಮಾತುಗಳು ನಮ್ಮನ್ನು ಎಷ್ಟು ನಮ್ಗೆ ಎಚ್ಚರಿಸುತ್ತೆ ಗೊತ್ತಾ? ಅಯ್ಯೋ, ಈ ಸಮಯದಲ್ಲಿ ನನಗೆ ಯಾಮಾರ್ತಾರ, ಈ ವಾಕ್ಯ ನನಗೆ ಗೊತ್ತಿದ್ರೆ ನಾನು ಆ ಸಮಯದಲ್ಲಿ ಯಾಮಾರ್ತಾ ಇರಲಿಲ್ಲೇನೋ ಅಂತ ಅನಿಸುತ್ತೆ. ಅದಕ್ಕೆ ನಾನು ಹೇಳೋದೇನೆಂದರೆ, ಕೀರ್ತನೆಗಳು, ಜ್ಞಾನೋಕ್ತಿಗಳು ಹೆಚ್ಚೆಚ್ಚಾಗಿ ಓದೋದಕ್ಕೆ ಇಷ್ಟಪಡಿ. ಅಲ್ಲಿ ಕೀರ್ತನೆಗಳಲ್ಲಿ ಶತ್ರು ಅಂತ ಯಾರು ಹೋಲಿಸಿದಾರೋ, ಆ ಕಾಲದಲ್ಲಿ ದಾವೀದನಿಗೆ ಸೈನಿಕರೆಂಬ ಶತ್ರುಗಳಿದ್ದರು, ಬೇರೆ ಬೇರೆ ಅಮೋರಿಯರು, ಐಗುಪ್ತರು, ಈ ಥರ ಶತ್ರುಗಳಿದ್ದರು. ಆದರೆ ನಮಗೂ ಶತ್ರು ಯಾರು ಗೊತ್ತಾ? ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ನಮ್ಮ ಶತ್ರು ಯಾರೂ ಇಲ್ಲ, ಒಬ್ಬನೇ ಇದ್ದಾನೆ, ಕ್ರಿಮಿನಲ್, ಸೈತಾನನು. ಅವನು ಅಲ್ಲಿ ನಾವು ಹೋಲಿಸಿ ನಾವು ಓದ್ಬೇಕಾದ್ರೆ ಅಲ್ಲಿಗೆ ಯಾರು ಹಾಕೋಬೇಕು? ಮನುಷ್ಯನ ಹಾಕೋಬಾರ್ದು, ಸೈತಾನನ್ನು ಹಾಕೊಂಡು ನಾವು ಓದುವಾಗ ನಾವು ಆತನ ಮುಂದೆ ಜ್ಞಾನದಿಂದ ಯುದ್ಧ ಮಾಡೋದಕ್ಕೆ ನಮಗೆ ಮಹಾ ಆಲೋಚನೆಗಳನ್ನು ದೇವರು ಕೊಡುವವರಾಗಿರ್ತಾರೆ. ಇನ್ನೊಂದು ವಚನ ನೋಡ್ಕೊಳ್ಳೋಣ, ಜ್ಞಾನೋಕ್ತಿಗಳಲ್ಲಿ 22:1 ನೋಡೋಣ. ಬಹುಧನಕ್ಕಿಂತಲೂ ಬೆಳ್ಳಿ ಬಂಗಾರಕ್ಕಿಂತಲೂ ಸತ್ಕೀರ್ತಿಯು ಅಮೂಲ್ಯ. ಬಹುಧನಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ.
ಏನು ಬೇರೆ, ಬಹು ಧನಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ. ಒಳ್ಳೆಯ ಹೆಸರು ಯಾರು ಪಡೆಯೋದಕ್ಕೆ ಇಷ್ಟಪಡ್ತಾರೆ ಈ ಲೋಕದಲ್ಲಿ? ಈ ಪ್ರಪಂಚ ಏನು ಅಂದ್ಕೊಂಡಿದೆ ಅಂದರೆ, ಬಹು ಧನವಿದ್ದರೆ ಒಳ್ಳೆ ಹೆಸರು ಬರುತ್ತೆ ಅಂತ ಇವ್ರು ಅಂದ್ಕೊಂಡಿದ್ದಾರೆ. ದೇವರೇನು ಅನ್ಕೋತಾರೆ ಗೊತ್ತಾ? ಬಹು ಧನ ನಿನಗೆ ಒಳ್ಳೆ ಹೆಸರು ತಂದ್ಕೊಡಲ್ಲ. ಯಾಮಾರುವಂಥ ಪರಿಸ್ಥಿತಿಗಳು ಬಹಳ ಇರುತ್ತೆ ನಮ್ಮ ಮುಂದೆ. ಬಹು ಧನವಿರುವಾಗ ನಮ್ಮ ಪರಿಸ್ಥಿತಿ ಏನಾಗುತ್ತೆ ಗೊತ್ತಾ? ಮನುಷ್ಯರನ್ನ ಮನುಷ್ಯರ ರೀತಿಯಲ್ಲಿ ನೋಡಲ್ಲ, ದೇವ್ರನ್ನ ದೇವ್ರ ರೀತಿಯಲ್ಲಿ ನೋಡಲ್ಲ. ಅದಕ್ಕೆ ತೆಗೆದು ಬೇಡ, ನಾನು ಹಂಗೆ ಹೇಳ್ತೀನಿ, ನಿಮ್ಗೆ ಗೊತ್ತಿರುತ್ತೆ ವಚನ. ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 7-8 ನೋಡುವಾಗ ಒಬ್ಬ ಭಕ್ತನು ಪ್ರಾರ್ಥನೆ ಮಾಡ್ತಾನೆ, ಅಘೋರನು ಎಂಬುವಂಥ ಪ್ರಾರ್ಥನೆ ಮಾಡ್ತಾನೆ ಭಕ್ತನು. ದೇವರೇ, ನನಗೆ 2 ವರವನ್ನು ಕೊಡು, 2 ವರವನ್ನು ಕೊಡು. ಒಂದು, ನನ್ನಿಂದ ಕಪಟತನವನ್ನು ತೆಗಿ. 2, ನನ್ನ ಬಾಯಿಂದ ಸುಳ್ಳನ್ನು ತೆಗಿ. ಇವೆರಡು ವರವನ್ನು ಕೇಳ್ತಾ ಇದ್ದೀನಿ. ಒಂದು ಕಪಟತನ, ಒಂದು ಸುಳ್ಳನ್ನು. ಪ್ರೇರೆ, ಪ್ರಪಂಚದ ಮುಂದೆ, ಮನುಷ್ಯರ ಮುಂದೆ ನೀವು ಸುಳ್ಳು ಹೇಳಿದ್ರೆ ಅವ್ರು ನಿಮ್ಮನ್ನ ಪರಿಶೀಲನೆ ಮಾಡೋದಕ್ಕೆ ಹೋಗಲ್ಲ, ಬಿಟ್ಬಿಡ್ತಾರೆ, ನಿಜ ಇರ್ಬೋದೇನೋ ಅಂತ. ಯಾಕಂದರೆ ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ನಡೆಯುವಾಗ ನಮ್ಮನ್ನು ಬಹಳ ಜನ ನಂಬೋರು ಇರ್ತಾರೆ. ಓಕೆನಾ? ನಾವೊಂದು ಮಾತು ಸುಳ್ಳಾಗಿರೋದು ನಿಜ ಅಂತ ಹೇಳಿದ್ರು ಅವ್ರು ನಂಬ್ತಾರೆ. ನಿಜವಾದಂಥದ್ದು ಸುಳ್ಳು ಅಂದರು ನಮ್ಮ ಅಕ್ಕಪಕ್ಕ ಇರೋಂಥ ಜನ, ನಾವು ಕೆಲಸ ಕಾರ್ಯ ಮಾಡುವಂಥ ಜನರಲ್ಲಿ ನಾವು ಹೇಳಿದ್ರು ನಂಬ್ತಾರೆ. ಯಾಕಂದರೆ ಅವ್ರು ನಮ್ಮನ್ನು ನಂಬಿರ್ತಾರೆ. ದೇವರು ಹಾಗಲ್ಲ ಪ್ರೇರೆ. ನಮ್ಮ ಬಾಯಲ್ಲಿ ಬರುವಂಥ ಪ್ರತಿಯೊಂದು ಮಾತನ್ನು ಆತನು ಗಮನಿಸುವಾಗಿದೆ. ನಮ್ಮ ಬಾಯಲ್ಲಿ ಅರಿದಿರುವಂಥದ್ದು ಮಾತು ಒಂದು ಇಲ್ವಂತೆ. ಒಂದು ಇಲ್ವಂತೆ. ಹಾಗಾದರೆ ಪ್ರೇರೆ, ನಮ್ಮ ಜೀವಿತದಲ್ಲಿ ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ ಅಂತ ನಾವು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಅಂದುಕೊಳ್ಳುವಾಗ ನಾವು ಹೆಚ್ಚಾಗಿ ಭಕ್ತಿಯಿಂದ ನಡೆಯೋದಕ್ಕೆ ಆಸಕ್ತಿ ಬರುತ್ತಾ ಅಥವಾ ಭಕ್ತಿಹೀನರಾಗಿ ನಡೆಯೋದಕ್ಕೆ ಆಸೆ ಬರುತ್ತಾ? ಭಕ್ತಿಯಿಂದಲ್ಲ. ನಮ್ಮ ಯಜಮಾನರು ನಮ್ಮ ನೋಡುವಾಗ ನಾವು ಯಾವ ರೀತಿ ಕೆಲಸ ಮಾಡ್ಬೇಕಂತ ಅನ್ಸುತ್ತೆ? ಅವ್ರು ಇಷ್ಟಪಡುವಂಥ ರೀತಿಯಲ್ಲಿ ಕೆಲಸ ಜಾಸ್ತಿ ಮಾಡಬೇಕು. ಅವ್ರು ಇಷ್ಟಪಡುವಂಥ ರೀತಿಯಲ್ಲಿ ಅವ್ರು ಏನು ಕೆಲಸ ಹೇಳಿರ್ತಾರೆ 2 ಎಕ್ಸ್ಟ್ರಾ ಮಾಡಬೇಕು. ಯಾಕಂದರೆ ಅವ್ರು ನೋಡ್ತಾ ಇದ್ದಾರೆ ನನ್ನನ್ನು, ಅವ್ರನ್ನ ಮೆಚ್ಚಿಸೋದಕ್ಕೋಸ್ಕರ ನಾವು ಕೆಲಸ ಮಾಡ್ತಾ ಇರ್ತೀವಿ. ಈಗ ದೇವರು ನಾವು ನಡೆಯುವುದನ್ನು, ಕೂರುವುದನ್ನು, ಮಲಗುವುದನ್ನು ಪ್ರತಿಯೊಂದು ಗಮನಿಸ್ತಾ ಇದ್ದಾರೆ ಅಂದರೆ ಪ್ರೇರೆ. ಕೀರ್ತನೆಗಂತ 139 ಒಂದ್ಸಾರಿ ನೋಡೋಣ, 1ನೇ ವಚನದಿಂದ. ನಾವು ಮಲಗುವುದು, ಏಳುವುದು 139. ಹಾಂ, ನೀನನ್ನು ಪರೀಕ್ಷಿಸಿ ತಿಳ್ಕೊಳ್ಳೋದು. ಏನು ಬೇರೆ, ತಿಳ್ಕೊಳ್ಳೋದು ಬೇರೆ, ಪರೀಕ್ಷಿಸೋದು ಬೇರೆ. ಚಿನ್ನ ಬೆಳ್ಳಿ ಅಂಗಡಿಗೆ ಹೋಗುವಾಗ, ನಾವು ಮಾರುಕಟ್ಟೆಗಳಿಗೆ ಚಿನ್ನ ಕೊಡುವಾಗ ಸಾಮಾನ್ಯವಾಗಿ ಇನ್ನೊಂದು ಮಾತಿನಲ್ಲಿ ಪರೀಕ್ಷಿಸಿ ತಿಳ್ಕೊಂಡಿದ್ದಿ. ಆ ಒಡವೆನೂ ಅವ್ರ ಕೈ ತಗೊಂಡಾಗ ಅವ್ರು ನೋಡುವಂಥ ವಿಧಾನದಲ್ಲಿ ನೋಡ್ತಾರೆ. ಸ್ವಲ್ಪ ಅವ್ರಿಗೆ ಅನುಮಾನ ಆದಾಗ ಏನು ಮಾಡ್ತಾರೆ ಗೊತ್ತಾ? ಅದಕ್ಕೆ ಉಜ್ಜುವಂಥದ್ದು, ಅಥವಾ ಅದರಲ್ಲಿ ದುರ್ಬೀನ್ ಇರುತ್ತೆ ಬೇರೆ. ಅವ್ರ ಹತ್ರ ಒಂದು ಚಿಕ್ಕದೊಂದು ಕನ್ನಡಿ ಇರುತ್ತೆ. ಅದರೊಂದು ಇದರಿಂದ ಆಲೋಚನೆಯಿಂದ ಅವ್ರು ಏನು ಮಾಡ್ತಾರೆ ಅಂದರೆ ಅದನ್ನು ತಿಕ್ಕಿ ಆ ದುರ್ಬೀನ್ ಹಾಕೊಂಡು ನೋಡಿ ಇದು ಒರಿಜಿನಲ್ಲ ಅಥವಾ ಡೂಪ್ಲಿಕೇಟ್ ಅಂತ ಹೇಳೋರು ಈ ಲೋಕದ ಮಾರವಾಡಿಗಳಲ್ಲಿ ನಾವು ನೋಡ್ತೀವಿ. ಓಕೆನಾ? ಕೆರಳೇನು ಪರೀಕ್ಷಿಸಿ ತಿಳ್ಕೊಂಡಿದ್ದಿ, ನಾನು ಕೂತುಕೊಳ್ಳುವುದು. ಏನು ಬೇರೆ, ನಾವು ಕೂತ್ಕೊಳ್ಳೋದು ಎಲ್ಲಿ ಬೇರೆ? ನಾವು ಎಲ್ಲಿ ಕೂತ್ಕೋತಾ ಇದ್ದೀವಿ? ಕೇವಲ ದೇವರ ಸನ್ನಿಧಿಯಲ್ಲಿ ಕೂತ್ಕೊಳ್ಳೋದು ಮಾತ್ರ ನೋಡ್ತಾ ಇದ್ದಾರೆ ದೇವರು. ನಾವು ಎಲ್ಲಿ ಕೂತ್ಕೋತಾ ಇದ್ದೀವಿ? ಯಾರ ಜೊತೆ ಕೂತ್ಕೋತಾ ಇದ್ದೀವಿ? ಏನು ಮಾತಾಡ್ತಾ ಇದ್ದೀವಿ? ಕೆರಡೆ ಓದೋಣ. ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರ್ತೀವಿ. ಮತ್ತು ದೇವರು ಎಲ್ಲಿದ್ದಾರೆ ಬೇರೆ? ಈಗ ಪರಲೋಕದಲ್ಲಿದ್ದಾರೆ ಅನ್ಕೊಂಡು. ಓಕೆನಾ? ನಮ್ಮ ಸಂಗಡ ಯೇಸು ಕ್ರಿಸ್ತನ ಸಂಗಡ ಯೇಸು ಕ್ರಿಸ್ತನು, ತಂದೆಯಾದ ದೇವರು, ಪರಿಶುದ್ಧಾತ್ಮರು ನಮ್ಮಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆದರೂ ದೂರ ಇದೆ ಅಂತ ನೀವು ಅಂದ್ಕೊಂಡಿದ್ದೀರಾ? ಆಯಿತು, ಪರಲೋಕದಲ್ಲಿದ್ದೀನಿ ಅಂತ ಅಂದ್ಕೊಳ್ಳೋಣ. ದೇವರ ಕಣ್ಣುಗಳು ಎಷ್ಟು ಹೊಡೆದಿದೆ? ಈ ಭೂಮಿ ಪ್ರಿಯರೇ 13,000 ಹಾಕಿದ್ರೆ, ಒಂದು ಭೂಮಿ 13,000 ಹಾಕಿದ್ರೆ ಸೂರ್ಯನು ಒಂದು ಹಾಕ್ತಾನೆ. ಒಂದು ಭೂಮಿ 13,000 ಹಾಕಿದ್ರೆ ಒಂದು ಸೂರ್ಯನಿರುವಂಥ ದೊಡ್ಡದಷ್ಟು ಆಗ್ತಾನೆ. ಈಗ ದೇವರ ಕಣ್ಣುಗಳು ಸೂರ್ಯಕ್ಕಿಂತ ದೊಡ್ಡದ? ಚಂದ್ರಕ್ಕಿಂತ ದೊಡ್ಡದ? ಖಂಡಿತ. ನನ್ನ ಕಣ್ಣುಗಳು ದೂರದಿಂದಲೇ ನಾನು ನಿನ್ನ ನೋಡ್ತಾ ಇದ್ದೀನಿ ಅಂದರೆ ಪ್ರೇರೆ, ಕ್ಯಾಮ್ರಾ ರೆಕಾರ್ಡಿಂಗ್ ಆಗ್ತಾ ಇದೆ ಪ್ರೇರೆ. ಆಡಿಯೋ ವಿತ್ ವಿಡಿಯೋ ರೆಕಾರ್ಡಿಂಗ್ ಆಗಬೇಕಾದ್ರೆ ನಾವೇನು ಮಾಡಬೇಕು? ನಟನೆಗೋಸ್ಕರ ಆದರೂ ದೇವ್ರನ್ನ ಮೆಚ್ಚಿಸೋ ರೀತಿಲಿ ಆಗಬೇಕು. ಯಾವ ರೀತಿಲಿ? 2 ಪಾತ್ರ ಇರಬೇಕು. ಒಂದು, ಹೊರಗಡೆನೂ ನಟನೆ ಮಾಡಬೇಕು, ಒಳಗಡೆ ಭಕ್ತಿಯ ನಟನೆ. ಅಂದರೆ ನಮ್ಮ ಪಾತ್ರ ಏನು? ಭಕ್ತಿಯಿಂದ ನಡೆಯುವಂಥ ನಮ್ಮ ಪಾತ್ರ ಒಂದು ನಟನೆ ಕೊಟ್ಟಿದ್ದಾರೆ ಈ ಲೋಕದಲ್ಲಿ. ಈ ಲೋಕದ ನಟನೆಯು ಮುಗಿದು ಹೋಗ್ಬೋದು. ಆದರೆ ನಮ್ಮ ಮಧ್ಯದಲ್ಲಿ, ದೇವರ ಮಧ್ಯದಲ್ಲಿ ಒಂದಿದೆ ಪಾತ್ರ. ಏನು?
ತಂದೆ ಮಕ್ಕಳ ಪಾತ್ರ. ಈ ಪಾತ್ರದಲ್ಲಿ ನಾವು ಏನಾಗಬೇಕು? ದೇವರನ್ನು ಮೆಚ್ಚಿಸಬೇಕು. ಪ್ರಪಂಚಕ್ಕೆ ನಾವು ಯಾವ ರೀತಿ ಕಾಣ್ತೀವಿ ಗೊತ್ತಾ? ಹುಚ್ಚರಾಗಿ ಕಾಣಿಸ್ಬೋದು ಬೇರೆ. ಪ್ರಪಂಚ ನಮ್ಮನ್ನು ಆ ರೀತಿ ನೋಡುತ್ತೆ. ಎದೋಳಕ್ಕಿಂತ ಮುಂಚೆ ನೀ ದೇವರಂತಾನೆ ಯಾವ್ದಾದ್ರು ಒಂದು ವಿಷಯ ಫೋನ್ ಮಾಡಿ, ನಾನು ಇಲ್ಲಿದ್ದೀನಿ ಅವ್ರಿಗೆ ಹೇಳಕ್ ಹೋಗ್ಬೇಡಿ ಅಂತಂದಾಗ ನಾವು ಸುಳ್ಳು ದಯವಿಟ್ಟು ಕ್ಷಮಿಸಿ ಅಂತಂದಾಗ ಏನಂತಾರೆ ಗೊತ್ತ? ಒಂದು ಸುಳ್ಳು ಹೇಳಲ್ಲ ನೀನು, ಒಂದು ಏನೂ ಆಗಲ್ಲ ಹೇಳು ಅಂತ ಅಂದಾಗ ನಾವೇನಂತೀವಿ? ಇಲ್ಲ. ಅವನೇನು ಅನ್ಕೋದ ಗೊತ್ತಾ? ಹುಚ್ಚ, ನಾನು ಸಾವಿರಾರು ಸುಳ್ಳು ಹೇಳಿದ್ರು ಇಲ್ಲಿವರೆಗೂ ಚೆನ್ನಾಗೇ ಇದ್ದೀನಿ, ನೀನು ಒಂದು ಸುಳ್ಳು ಹೇಳೋದಕ್ಕಿಂತ ಮುಂದೆ ನೋಡ್ತಾ ಇದೀಯಾ ಅಂದ್ರೆ ಅವನ ದೃಷ್ಟಿಲೇ ನಾವು ಹುಚ್ಚ. ಆದ್ರೆ ದೇವ್ರ ದೃಷ್ಟಿಯಲ್ಲಿ ಯಾರು ನಾವು? ಶಿಲುಬೆಯ ವಿಷಯ ಲೋಕದ ಜನಕ್ಕೆ ಹುಚ್ಚು ಮಾತಾಗಿದೆ, ಆದರೆ ದೇವರ ವಿಷಯದಲ್ಲಿ ಮಹಾಶಕ್ತಿಯಾಗಿದೆ. ಕೆರಳೆ ಓದೋಣ ಮತ್ತು ನಾನು ನಡೆಯುವುದನ್ನು ಮಲಗುವುದನ್ನು ನಡೆಯೋದು ನೋಡ್ತಾರ, ನಮ್ಮ ಮಾರ್ಗನ ಗಮನಿಸ್ತಾರ. ನಾನು ನಿಜವಾಗ್ಲು ಎಷ್ಟು ಪ್ರೀತಿ ಅನ್ಸುತ್ತೆ ಪ್ರೇರಣೆ. ನಮ್ಮನ್ನ ನಡೆಯೋದನ್ನ ನೋಡೋರಿದ್ದಾರೆ. ನಮ್ಮ ತಂದೆ ತಾಯಿಯನ್ನು ಗಮನಿಸ್ತಾರ, ನಮ್ಮ ತಂದೆ ತಾಯಿ ನಮ್ಮನ್ನ ಗಮನಿಸ್ತಾರ. ಇಲ್ಲಿ ಹೋದ ಅಂದರೆ, ಸ್ಕೂಲ್ಗೆ ಹೋದ ಅಂದರೆ, ಕಾಲೇಜ್ಗೆ ಹೋದ ಅಂದರೆ ಬ್ಯಾಗ್ ಹಾಕ್ಕೊಡ್ತೀವಿ, ಊಟ ಹಾಕ್ಕೊಡ್ತಾರೆ, ಎತ್ಕೊಂಡು ಹೋಗ್ತೇವೆ. ನನ್ನ ಮಗ ಯಾವನ ಜೊತೆ ಹೋಗ್ತಾ ಇದ್ದಾನೆ, ನನ್ನ ಮಗಳು ಯಾರ ಜೊತೆ ಹೋಗ್ತಾ ಇದ್ದಾಳೆ, ನಡೆಯುವುದನ್ನು ಗಮನಿಸ್ತಾರ ತಂದೆ ತಾಯಿ. ಆ ರೀತಿ ಗಮನಿಸ್ತಾ ಇದ್ರೆ ಫಿಲಮ್ ಟಾಕೀಸ್ಗಳಲ್ಲಿ ಸ್ಟೂಡೆಂಟ್ಗಳು ಇರ್ತಾ ಇರಲಿಲ್ಲ. ಆ ರೀತಿ ಗಮನಿಸ್ತಾ ಇದ್ರೆ ಪಾರ್ಕ್ಗಳಲ್ಲಿ ಯೌವನಸ್ಥರು ಕುತ್ಕೋತಾ ಇರಲಿಲ್ಲ. ಗಮನಿಸ್ತಾ ಇದ್ರೆ ಇರ್ತಾ ಇದ್ರ ಅಲ್ಲಿ. ನನ್ನ ತಂದೆ ನಾನು ಫಾಲೋ ಮಾಡ್ತಾನೆ ಅಂತ ಗೊತ್ತಿದ್ರೆ ಯಾರಾದ್ರೂ ಯಾರ ಜೊತೆ ಕಾಂಟ್ಯಾಕ್ಟ್ ಮಾತಾಡ್ತಾರ? ಆ ನಡೆಯುವಂಥ ರೀತಿನೇ ಬೇರೆ, ಮಾತಾಡುವಂಥ ಭಾವನೆಗಳೇ ಬೇರೆ. ನಮ್ಮ ತಂದೆ ಹಿಂದೆ ಫಾಲೋ ಮಾಡ್ತಾ ಇದ್ರೆ ನೋಡ್ತಾ ಇದ್ರೆ ಅಂದ್ರೆ, ಇವಾಗ ದೇವ್ರನ್ನ ಯಾರ ಜೊತೆ ನಡೀತಾ ಇದಾರಂತೆ? ನಮ್ಮ ಜೊತೆ ನಡೀತಾ ಇದ್ದಾರಂತೆ. ನಾವು ಅವಾಗ ಏನ್ ಮಾಡ್ಬೇಕು ಗೊತ್ತಾ? ನಾಟಕಕ್ಕೋಸ್ಕರ ಆದ್ರು ಹೃದಯದಲ್ಲಿ ಏನ್ ಮಾಡ್ಬೇಕು ಹೇಳಿ? ಯಾರಾದ್ರೂ ಮಾತಾಡೋದು ಕೆಟ್ಟರು, ನಮ್ಮ ತಂದೆ ನೋಡ್ತಾ ಇದ್ದಾರೆ, ನಮ್ಮ ತಂದೆ ಹಿಂದೆ ನೋಡ್ತಾ ಇರ್ಕೊಂಡು ನಿನ್ ಕಾಣಿಸ್ತಾ ಇಲ್ಲ, ನನ್ ಕಾಣಿಸ್ತಾ ಇದೆ, ನಮ್ಮ ತಂದೆ ಹಿಂದೆ ನೋಡ್ತಾ ಇದ್ರೆ ಫಾಲೋ ಮಾಡ್ತಾ ಇದ್ದಾರೆ. ನಾವ್ ಏನ್ ಮಾಡ್ಬೇಕಂತೆ? ನಡೆಯುವುದನ್ನು ಏನ್ ಮಾಡ್ತಾ ಇದ್ರಂತೆ? ಶೋಧಿಸಿ ಗ್ರಹಿಸಿಕೊಂಡಿದ್ದಿ. ಅಂದ್ರೆ ಶೋಧನೆ ಮಾಡುವಾಗ ನಾವು ಏನ್ ಮಾಡ್ಬೇಕು ಗೊತ್ತಾ? ಶೋಧನೆ, ನಮ್ಮ ರಿಯಾಲಿಟಿ, ನಮ್ಮ ನಟನೆ ಒಳಗಡೆನೂ ಒಳ್ಳೆ ಪಾತ್ರ ಇರಬೇಕು, ಹೊರಗಡೆನೂ ಒಳ್ಳೆ ಪಾತ್ರ ಇರಬೇಕು. ಇದು ನಿಮ್ಗೆ ಅರ್ಥ ಆಯ್ತಲ್ಲೋ ನನಗೆ ಗೊತ್ತಿಲ್ಲ, ನಾನು ಹೇಳ್ತಾ ಇದ್ದೀನಿ. ನಟನೆ ಅನ್ನುವಂಥದ್ದು ಏನಂದ್ರೆ ನಮ್ಮ ಒಳಗಡೆ ಭಯಭಕ್ತಿಯ ಪಾತ್ರ ಐತಲ್ಲ, ಅದು ದೇವರಿಗೆ ಮೆಚ್ಚುಗೆ ಆಗಿರ್ಬೇಕು. ಅಂದ್ರೆ ತಂದೆ ಮಕ್ಕಳ ಪಾತ್ರದಲ್ಲಿ ಏನಾಗಿರ್ಬೇಕಂದ್ರೆ ಪರಿಶುದ್ಧತೆ ಇರಬೇಕು. ಹೃದಯವನ್ನು ಶೋಧಿಸಿ ತಿಳುಕೊಂಡಿದ್ದಾನಂತೆ ಪ್ರೇರೆ. ಲೋಕದಲ್ಲಿ ಪ್ರೇರೆ ಒಬ್ಬ ಪ್ರೇಮಿ ತನ್ನ ಪ್ರೇಯಸಿಗೆ ಮೆಚ್ಚಿಸೋದಕ್ಕೋಸ್ಕರ ಆತನು ನೋಡ್ತಾ ಇದ್ರೆ ಆತನ ಬಿಹೇವಿಯರ್ ಒಂಥರ ಇರುತ್ತೆ. ಆತನು ಆ ಒಂದು ಪುರುಷ ಸ್ತ್ರೀ ಪ್ರೇಯಸಿರಿರ್ತಾರೆ. ಪ್ರೇಯಸಿ ದೂರದಿಂದ ನೋಡ್ತಾ ಇದ್ದಾಳೆ ಅಂದಾಗ ಈ ಪ್ರೇಯಸನ ಆಲೋಚನೆಗಳೇ ಬೇರೆ ರೀತಿ ಇರುತ್ತೆ. ಯಾರಾದ್ರೂ ಮಾತಾಡಕ್ ಬಂದ್ರು, ಯಾವ್ದೋ ಸ್ತ್ರೀ ಮಾತಾಡಕ್ ಬಂದ್ರು ಮಾತಾಡ್ತಾರೆ ರೀತಿಲಿ, ಹೋಗೇ ಬಾರಿ ಅಂತ ಹಿಂದೆ ಮಾತಾಡ್ತಾ ಇದ್ರು, ಮುಂದೆ ಏನಂತ ಗೊತ್ತಾ? ಸಿಸ್ಟರ್ ಚೆನ್ನಾಗಿತ್ತು, ಕಾಫಿ ನಾಷ್ಟ ಆಯ್ತು. ಯಾಕಂದ್ರೆ ಈತಳು ಪ್ರೀತಿಸುವಂತವಳು ನೋಡ್ತಾ ಇದ್ದಾಳೆ. ಈಗ ನಮ್ಮನ್ನು ಪ್ರೀತಿಸೋರು ಯಾರು? ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ನಾವು ಯಾರಿಗಾಗಿ ಇದ್ದೀವಿ? ಕಣಿಕೆಯಾಗಿ ಯೇಸು ಕ್ರಿಸ್ತನ ಕಣಿಕೆಯಾಗಿದ್ದೇವೆ ನಾವು, ಅಲ್ವಾ? ಆತನು ನಮ್ಮ ಜೊತೆ ಆತ್ಮ ಸಂಬಂಧವಾದ ಮದುವೆ ಆಗಿದ್ದಾರೆ, ಆತ್ಮ ಸಂಬಂಧವಾದಂಥ ಮ್ಯಾರೇಜ್ ಆಗಿದೆ, ಅಲ್ವಾ? ಈಗ ಈ ಪುರುಷನನ್ನು ಮೆಚ್ಚಿಸ್ಬೇಕಾದ್ರೆ ನಾವು ಯಾವ ರೀತಿಯಲ್ಲಿ ಇರಬೇಕು? ನಮ್ಮ ಮಾತುಗಳು, ನಮ್ಮ ಕ್ರಿಯೆಗಳು ಯಾವ ರೀತಿಯಲ್ಲಿ ಇರಬೇಕು? ಈ ಹೀರೋನ ಮೆಚ್ಚಿಸೋ ರೀತಿಯಲ್ಲಿ ಇರಬೇಕು. ಈ ಜೀವನದ ಸಂಗಾತಿಯೊಟ್ಟಿಗೆ ನಾವು ಜೀವನ ಪೂರ್ತಿ ಅನುಮಾನವಿಲ್ಲದೆ ಬದುಕುವಂಥ ರೀತಿಯಲ್ಲಿ ಆತನ ನಾವು ಮೆಚ್ಚಿಸ್ಬೇಕಾಗತ್ತೆ ಆತನ್ನ, ಅಲ್ವಾ? ಒಳಗು ಮತ್ತು ಹೊರಗು. ನಾಟಕದ ಜೀವಿತ ಅಂದ್ರೆ ಬೇರೆ, ಹೊರಗಡೆ ಮಾತ್ರ ಪಾತ್ರ ವಹಿಸಿ ಒಳಗಡೆ ಒಂದು ರೀತಿಯಲ್ಲಿ ಇರುವಂಥದ್ದಲ್ಲ. ಯೇಸು ಕ್ರಿಸ್ತನನ್ನು ನಾವು ಪ್ರೀತಿಸ್ತಾ ಇದ್ದೀವಿ ಅಂದ್ರೆ ನಮ್ಮ ಒಳಗಡೆನೂ ಕೂಡ ಆತನು ನಮ್ಮ ಯಜಮಾನನು ಅನ್ನುವಂಥ ರೀತಿಯಲ್ಲಿ ನಾವು ಆತನನ್ನು ಪ್ರೀತಿಸಿ ಆತನನ್ನೇ ನಮ್ಮ ಹೃದಯದಲ್ಲಿ ಸ್ಥಳ ಕೊಡುವಾಗ ನಿಜವಾದಲ್ಲೂ ಲೋಕದಲ್ಲಿ ಸಿಗಲಾರದಂಥ ಸುಖವು ದೇವರು ಕೊಡೋದಕ್ಕೆ ಶಕ್ತನಾಗಿದ್ದಾನೆ. ಎಂತೆಂಥ ಫಿಲಮ್ ಆ್ಯಕ್ಟರ್ಗಳನ್ನ ಪ್ರೀತಿಸಿ ಮದುವೆ ಆದವರು ಸೂಸೈಡ್ ಮಾಡ್ಕೊಂಡು ಸತ್ತಿದ್ದಾರೆ. ಪ್ರೀತಿಸ್ದೆ ಅಲ್ವಾ? ಪ್ರೀತಿಸಿದೆಯಲ್ವಾ? ಆ ಪ್ರೀತಿ ನಿಜವಾದಲ್ವಾ? ಅದ್ರಲ್ಲಿ ಸುಖ ಇಲ್ವಾ? ಇಲ್ಲ, ಮಾಯ. ಅದು ನಿಜವಾದ ಪ್ರೀತಿ ದೇವರಲ್ಲಿದೆ, ಅದು ಮಾಯ ಮಾಡುವಂಥದ್ದಲ್ಲ.
ಲೋಕದಲ್ಲಿ ಮಾಯವಾದವರನ್ನು ಹುಡುಕಿ ಕರ್ಕೊಬಂದು ರಕ್ಷಿಸುವಂಥದ್ದು ದೇವರ ನಿಜವಾದ ಪ್ರೀತಿಯಾಗಿದೆ. ಕೋಟ್ಯಾಧೀಶ್ವರು ಸೂಸೈಡ್ ಮಾಡ್ಕೊಳ್ಳೋದನ್ನು ನಾನು ನೋಡಿದ್ದೇನೆ. ರಾಮನಗರದಲ್ಲಿ ರಾಮನಗರ ಬೆಟ್ಟ ಅಂತ ಇದೆ ಬೇರೆ, ಅಲ್ಲಿ ಬಂದು ಕೋಟ್ಯಾಧೀಶ್ವರು 1,20,000 1,30,000 ಸಂಬಳ ಇಬ್ಬರಿಗೂ ಬೆಟ್ಟ ಹಾರಿ ಸತ್ತೋದ್ರು. ಯಾಕೆ? ನಿಜವಾದ ಶಾಂತಿ, ನಿಜವಾದ ಸಮಾಧಾನ ಇಲ್ಲ. ಲೋಕದಲ್ಲಿ ಸುಗಂಧದ ಜೀವನ ಜೀವಿಸ್ಬೋದು, ದೇವರ ದೃಷ್ಟಿಯಲ್ಲಿ ಅವರು ಕೆಲಸಕ್ಕೆ ಬಾರದವರಾದ್ರು. ನಿಜವಾದ ಶಾಂತಿ, ನಿಜವಾದ ಸಮಾಧಾನ ಕೇವಲ ಮತ್ತು ಕೇವಲ ದೇವರ ಬಳಿಲಿದೆ ಪ್ರಿಯರೇ. ನಮ್ಮ ಆಯುಷ್ಕಾಲ ಪ್ರಿಯರೇ ಹೇಳ್ಬೇಕಂದ್ರೆ ಕತ್ತಲೆಯಲ್ಲಿದ್ದಾಗ ನಮ್ಮ ಆಯುಷ್ಕಾಲ ಯಾವತ್ತೋ ಮುಗ್ದಾಗಬೇಕಾಗಿತ್ತು. ನಮ್ಮ ಡೇಟ್ ಆಫ್ ಬರ್ತ್ ಯಾವತ್ತೋ ಮುಗ್ಬೇಕಾಗಿತ್ತು. ಕತ್ತಲೆ ಒಳಗಿಂದ ಕರೆದಿದ್ದಾನೆ ಅಂದರೆ ನಾವು ಯಾವತ್ತೂ ಸಾಯಬೇಕಾದಂಥ ನಮ್ಮ ಜೀವಿತವನ್ನು. ನಾನು ಅನೇಕರಿಗೆ ಸ್ವಾರ್ಥ ಹೇಳುವಾಗ ಪ್ರಿಯರೇ, ಜರ್ನಲಲ್ಲಿ ಚರ್ಚಿತ್ತು. ಪಾಸ್ಟರ್ ಕಾಳನಾಯ್ಕ ಅವರು ಅಂತ ಅವ್ರು ಚರ್ಚ್ಗೆ ಹೋಗ್ತಾ ಇರ್ಬೇಕಾದ್ರೆ, ನನ್ನ ಆಸೆ, ನನ್ನ ದಾಹ ಏನಂದರೆ ವಾರಕ್ಕೆ ಇಬ್ಬರಿಗಾದರೂ ನನ್ನ ಸ್ವಾರ್ಥ ಹೇಳಿ ದೇವ್ರ ಸನ್ನಿಧಿಗೆ ಕರ್ಕೊಂಡು ವಾರಕ್ಕೆ ಇಬ್ಬರು ಅವ್ರಿಗೆ ಸುವಾರ್ಥ ಹೇಳಿ ದೇವ್ರ ಹತ್ರ ಕರ್ಕೋದಾಗ ಅವ್ರಿಗೆ ಅನೇಕ ಪರಿಸ್ಥಿತಿಗಳಿದ್ದಾಗ ಅವರು ಬದಲಾದಾಗ ಅವರು ನಿಂತ್ಕೊಂಡು ಸಾಕ್ಷಿ ಹೇಳಿದ್ದೇನೆ ಗೊತ್ತಾ ವಿಷಯ. ಈ ಬ್ರದರ್ ಅವತ್ತು ಬಂದು ನನಗೆ ದೇವ್ರ ಬಗ್ಗೆ ಹೇಳಿಲ್ಲ ಅಂದಿದ್ರೆ ನಾವು ಒಂದು ವಾರದಲ್ಲಿ ನಾವು ಸಾಯಬೇಕಂತ ಡಿಸೈಡ್ ಮಾಡಿದ್ವಿ. ಕೇವಲ 3 ಫ್ಯಾಮಿಲಿ ಹೇಳಿದ್ರು. 3 ಫ್ಯಾಮಿಲಿ ನಿಂತ್ಕೊಂಡು ಸಾಕ್ಷಿ ಹೇಳಿದಂಥ ವಿಷಯ. ಈ ಸಹೋದರರು, ಈ ಅಣ್ಣನವರು ಬಂದು ನನಗೆ ದೇವ್ರ ಬಗ್ಗೆ ಹೇಳಿಲ್ಲ ಅಂದಿದ್ರು ನಾವು ಸಾಯಬೇಕಂತ ತೀರ್ಮಾನ ಮಾಡಿದ್ವಿ. ಅಂದರೆ ನಾನು ಹೇಳಿಲ್ಲ ಅಂದ್ರೆ ಸಾಯೋ ಪರಿಸ್ಥಿತಿ ಇತ್ತಾ? ಅಥವಾ ನನಗೆ ಯಾರಾದರೂ ಹೇಳಿಲ್ಲ ಅಂದರೆ ನಾನು ಸಾಯೋ ಪರಿಸ್ಥಿತಿಲಿದ್ನ? ಖಂಡಿತ ಇದೆ. ಯಾಕಂದ್ರೆ ಆಯುಷ್ಕಾಲ ಒಂದು ದೇವ್ರು ಕೊಟ್ಟಿದ್ದಿರುತ್ತೆ, ಒಂದು ನಾವು ಹಾಳು ಮಾಡ್ಕೊಳ್ಳೋದೊಂದು ಇರುತ್ತೆ. ಈಗ ದೇವರು ಪ್ರತಿಯೊಬ್ಬರಿಗೆ ರೀಚಾರ್ಜ್ ಮಾಡಿ ಕಳಿಸಿದ್ದಾರೆ ಈ ಲೋಕದಲ್ಲಿ ಅಲ್ವಾ. ನಿನ್ನ ಆಯುಷ್ಕಾಲವು ಪ್ರಥಮವಾಗುವ ದಿನ ಮೊದಲುಗೊಂಡು ಎಲ್ಲ ದಿನಗಳು ನನ್ನ ಪುಸ್ತಕದಲ್ಲಿ ಬರೆದಿದೆ ಅಂತ ದೇವ್ರು ಹೇಳಿದ್ದಾರೆ. ಖಂಡಿತನಾ? ಕೀರ್ತನೆ 139:16 ನೋಡುವಾಗ ನನ್ನ ಜನನ ದಿನ ಮರಣ ದಿನವು ಎಲ್ಲಿ ಬರೆದಿದೆ? ದೇವರ ಪುಸ್ತಕದಲ್ಲಿ ಬರೆದಿದೆ. ನೋಡಿ ಆ ಮಾತು ಇದೆಯಾ? ಪ್ರಾರಂಭವಾಗುವ ಮೊದಲೇ ಎಲ್ಲ ದಿನಗಳು ಬರೆದಿದ್ದಾರೆ. ನಮ್ಮ ಆಯುಷ್ಕಾಲ ದೇವ್ರು ಬರೆದಿದ್ದಾರೆ. ಈಗ ಪ್ರೀತಿ ಪ್ರೇಮ ಅಂತ ಮಾಯಾಜಾಲದಲ್ಲಿ ಬಿದ್ದು ಹೆಣ್ಣು ಸಿಗ್ಲಿಲ್ಲ ಅಂತ ಗಂಡು, ಗಂಡು ಸಿಗ್ಲಿಲ್ಲ ಅಂತ ಹೆಣ್ಣು ಸೂಸೈಡ್ ಮಾಡ್ಕೊಂಡು ಸಾಯುವಾಗ ದೇವರು ಅವರ ಆಯುಷ್ಕಾಲ ಬರೆದಿದ್ದಾರ? ನೀವು ರೀಚಾರ್ಜ್ ಮಾಡಿ ಫೋನ್ ಕೊಟ್ಟಿದ್ದೀನಿ, ಸಿಮ್ ಇದೆ, ಇದನ್ನು ನೀನು ರೀಚಾರ್ಜ್ ಖಾಲಿ ಆಗೋವರೆಗೂ ಯೂಸ್ ಮಾಡಬೇಕು ಅಲ್ವಾ. ರೀಚಾರ್ಜ್ ಖಾಲಿ ಆಗೋಕ್ಕಿಂತ ಮುಂಚೆನೇ ಸಿಮ್ ತೆಗೆದು ಮುರಿದಾಕ್ಬಿಟ್ಟು ಎಸ್ಬಿಟ್ರೆ ಯಾರು ತಪ್ಪೀಗ? ರೀಚಾರ್ಜ್ ಮಾಡುವಂತಪ್ಪ ನಮ್ದಲ್ಲ ಪ್ರಿಯರೇ. ದೇವರು ನಿನಗೆ ನಿನ್ನ ಭವಿಷ್ಯವನ್ನು ರೂಪಿಸಿ ಈ ಲೋಕದಲ್ಲಿ ಒಳ್ಳೆ ಭವಿಷ್ಯವನ್ನು ಇಟ್ಟಿದ್ದಾರೆ. ನಾವು ಕ್ಷಣಿಕವಾದಂಥ ಸುಖಕ್ಕೋಸ್ಕರ, ಕ್ಷಣಿಕವಾದಂಥ ಈ ಲೋಕದ ಆಸೆಗೋಸ್ಕರ ನಮ್ಮ ಜೀವಿತವನ್ನು ಹಾಳು ಮಾಡಿಕೊಂಡು, ಮತ್ತು ಅನೇಕರು ಹೇಳ್ತಾರೆ ದೇವರನ್ನ ಹಣೆ ಬರದಲ್ಲಿ ಈ ರೀತಿ ಬರೆದಿರೋದು ತುಂಬ ತಪ್ಪು ಪ್ರೇರೆ. ಅನೇಕ ಸಾರಿ ಹೇಳ್ತಾ ಇರ್ತೀನಿ, ದೇವರು ಹಣೆ ಬರದಲ್ಲಿ ಬರೆದಿರೋಂಥದ್ದು ಈ ರೀತಿ ಅಲ್ಲಪ್ಪ. ನಿನ್ನ ತಂದೆ ತಾಯಿಗಳೇ 4 ಜನ ಹೆತ್ತಂಥ ಮಕ್ಕಳು, ನನ್ನ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಪ್ರೊಫೆಸರ್ ಆಗಬೇಕು ಅಂತ ನಿನ್ನ ತಂದೆ ತಾಯಿಗಳು, ಈ ಭೌತಿಕ ತಂದೆ ತಾಯಿಗಳು ನಿನ್ನ ಆಸೆ ಪಟ್ಟು ಈ ಲೋಕಕ್ಕೆ ಇರುವಾಗ ಆ ದೇವರು ಪ್ರೇರೆ ಆ ರೀತಿ ಆಸೆ ಮಾಡ್ತಾರೆ. ನನ್ನ ಮಗನು ಪ್ರೀತಿಸುವವನಾಗಿರಬೇಕು, ನನ್ನ ಪ್ರೀತಿಯನ್ನು ಪ್ರಪಂಚಕ್ಕೆ ಸಾರುವವನಾಗಿರ್ಬೇಕಂತ ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸ್ಕೊಂಡಿದ್ದಾರೆ. ಆದರೆ ಈ ಪ್ರಪಂಚದ ಜನ ಏನಾಗಿದ್ದಾರೆ ಗೊತ್ತಾ? ತನ್ನ ಆಯುಷ್ಕಾಲ ಅವರೇ ಬರ್ಕೊಬಿಟ್ಟಿದ್ದಾರೆ. ನಮ್ಮ ಆಯುಷ್ಕಾಲ ದೇವ್ರು ಸಿಗ್ಲಿಲ್ಲ ಅಂದ್ರೆ ಏನಾಗ್ತಾಯಿತ್ತು ಅಂತ ಒಂದೇ ಒಂದು ಮಾತನ್ನು ಹೇಳಿ ಮುಗಿಸ್ಕೊಳ್ಳೋಣ. ಕಡೆದಾಗಿ ಕೀರ್ತನೆಗಳು 94ನೇ ಅಧ್ಯಾಯ 17ನೇ ವಚನ. ಯಾರ ಸಹಾಯ? ಯೆಹೋವನ ಸಹಾಯವಿಲ್ಲದಿದ್ದರೆ ಇಷ್ಟರಲ್ಲೇ ಸಮಾಧಿ ಸೇರುತ್ತಿದ್ದೇನು. ಬೇರೆ ನಿಜ ಅಲ್ವಾ ಈ ಮಾತು? ನನಗೆ ದೇವರ ವಾಕ್ಯ ಬಂದಿಲ್ಲ ಅಂದಿದ್ರೆ, ದೇವ್ರ ಸುವಾರ್ತೆ ಬಂದಿಲ್ಲ ಅಂದಿದ್ರೆ ಖಂಡಿತ ನನ್ನ ಮಕ್ಕಳು ಇಷ್ಟು ದೊಡ್ಡವರಾಗೋವರೆಗೂ ನಾನು ನೋಡೋಕ್ಕಾಗ್ತಾ ಇರಲಿಲ್ಲ. ಒಬ್ಬನು 2 ವರ್ಷದ ಮಗು, ಒಬ್ಬನು 3 ವರ್ಷದ ಮಗು. ನನ್ನ ಜೀವಿತ ಅವತ್ತೇ ಎಂಡಿಂಗ್ ಆಗಬೇಕಾಯಿತು. ಅಂದರೆ ಇವ್ರಿಗೆ ತಂದೆ ಯಾರು ಅಂತ ಗೊತ್ತಾಗೋಕ್ಕಿಂತ ಮುಂಚೆ ನನ್ನ ಆಯುಷ್ಕಾಲ ಮುಗಿದೋಯ್ತಾಯಿತು ಪ್ರೇಮ.
ಇಷ್ಟರಲ್ಲೇ ಸಮಾಧಿ ಸೇರುತ್ತಿದ್ದೇನು. ಎಷ್ಟರಲ್ಲೇ? ದೇವರ ವಾಕ್ಯವು ನನ್ನ ಬಳಿಗೆ ಬರದಿದ್ದರೆ ಅಷ್ಟರಲ್ಲೇ ನನ್ನ ಜೀವಿತದ ಆಯುಷ್ಕಾಲ ಮುಗಿದೋಗಿತ್ತು. ಈಗ ದೇವರ ವಾಕ್ಯ ಬಂದಾದ ಮೇಲೆ, ನನ್ನ ಪಾಪ ವಿಮೋಚನೆ ಆದ ಮೇಲೆ ಈಗ ನನ್ನ ಆಯುಷ್ಕಾಲಕ್ಕೆ ಏನು ಸಿಕ್ಕಿದೆ? ಪೂರ್ತಿಯಾದಂಥ ಆಯುಷ್ಕಾಲ ನನಗೆ ಸಿಕ್ಕಿದೆ. ನಾನು ಈ ಆಯುಷ್ಕಾಲವನ್ನು ಪಡ್ಕೊಳ್ಳಿಲ್ಲ ಅಂದಿದ್ರೆ ನಾನಾಗಿ ನಾನು ನನ್ನ ಜೀವಿತವನ್ನು ಸೂಸೈಡ್ ಮಾಡಿಕೊಂಡು ಸಾಯ್ತಾ ಇರ್ತೇನೆ. ಅನೇಕ ಸಾರಿ ಪ್ರಯಾಸ ಪಟ್ಟಾಗಲು ಸಾಯೋದಕ್ಕೆ ಆಗಲಿಲ್ಲ. ಯಾಕಂದರೆ ದೇವರು ನನ್ನನ್ನು ಬಿಡಲಿಲ್ಲ. ಯಾಕಂದರೆ ದೇವರು ನೇಮಿಸಿದ ಆಯುಷ್ಕಾಲವು ನನ್ನ ಜೀವಿತದಲ್ಲಿತ್ತು. ನಾನು ಸಾಯ್ಬೇಕಂದುಕೊಂಡಾಗಲೂ ಬಹಳ ಕೃಪೆ ಪ್ರೇರೆ ಅದು. ನಿಜವಾಗ್ಲೂ ನಾವು ಸಾಯ್ಬೇಕು ಅಂದಾಗಲೂ ಸಾಯದೇ ಇರುವಂಥ ಪರಿಸ್ಥಿತಿಯಲ್ಲಿ ದೇವರು ನಮ್ಮನ್ನು ಕರೆಯುವಾಗ ನನಗಿವಾಗ ಅನಿಸುತ್ತೆ, ನಾನು ಪಟ್ಟ ಕಷ್ಟವು ನನ್ನ ಸುಖಕ್ಕಾಗಿ. ನನಗೊಂದು ದಿವಸ ಸಮಾಧಾನ ಇರಲಿಲ್ವಲ್ಲ ಅವತ್ತು, ಈ ದಿವಸದ ಸುಖಕ್ಕಾಗಿ. ಒಂದು ದಿವಸ ನಾನು ಇಷ್ಟಪಟ್ಟಿದ್ದು ನನಗೆ ಸಿಗ್ಲಿಲ್ವಲ್ಲ ಅವತ್ತು, ಈ ದಿನದ ನನ್ನ ಸುಖಕ್ಕಾಗಿ. ನಮ್ಮ ಹತ್ರ 3 ಮನೆ ಇತ್ತು, 6 ಗಾಡಿ ಇತ್ತು, 2 ಸೈಟ್ ಇತ್ತು. ಆ ದಿನ ಅದು ಕಳ್ಕೊಂಡಿದ್ದು ಯಾರ ಸುಖಕ್ಕಾಗಿ? ಯಾವ ಸುಖಕ್ಕಾಗಿ? ಈ ದಿನದ ಸುಖಕ್ಕಾಗಿ. ಒಂದು ವೇಳೆ ಅದೆಲ್ಲ ಇರ್ತಾ ಇದ್ರೆ ನಾನು ದೇವ್ರ ಹತ್ರ ಇರ್ತಾ ಇಲ್ಲ ಅನ್ಸುತ್ತೆ. ಅದು ನನ್ನ ಹತ್ರ ಇರ್ದಿದ್ರೆ ನಾನು ದೇವ್ರ ಹತ್ರ ಇರ್ತಾ ಇಲ್ಲ. ಯಾಕೆ ಗೊತ್ತಾ? ದೇವ್ರು ನಮ್ಮ ಜೀವಿತದಲ್ಲಿ ಅನೇಕ ಕಷ್ಟಗಳು ಯಾಕೆ ತರ್ತಾರೆ ಗೊತ್ತಾ? ನೀನು ನನ್ನ ಹತ್ರ ಇರಬೇಕು, ನೀನು ನನ್ನ ಬಳಿಲಿ ಇರಬೇಕು. ನಮ್ಮ ಮಕ್ಕಳು ಅನೇಕ ಸಾರಿ ಅನೇಕ ತಿಂಡಿ ಮುಂತಾದ ಪದಾರ್ಥಗಳು, ಚಿಕ್ಕ ಮಕ್ಕಳನ್ನ ನಾವು ಗಮನಿಸೋಣ. ಏನಾದರೂ ಕೇಳೋಕ್ಕಿಂತ ಮುಂಚೆ ಅವ್ರು ಏನಾದ್ರು ನಮ್ಮನ್ನು ಕೇಳ್ಬೇಕಾದ್ರೆ ಬಹಳ ಪ್ರೀತಿಯಿಂದ ಬರ್ತಾರೆ. ಪ್ರೀತಿಯಿಂದ ಬಂದು ಅಪ್ಪ ಕೊಡಿಸು, ಅಮ್ಮ ಕೊಡಿಸು ಅಂತ ಕೊಡಿಸೋಕ್ಕಿಂತ ಮುಂಚೆ ನಮ್ಮ